ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 30 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಇವತ್ತಿನ ಪಂಚಾಂಗಕ್ಕೂ ಮೊದಲು ಬನ್ನಿ ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲೋ ಚೀಟಿ ಕಂಪ್ನಿಗಳಿಗೆ ಹೋಗಿ ಹಾಕ್ಕೊಂಡು ಸಿಕ್ಕಾಕೊಂಡು ಚೆಕ್ ಕೊಡಿ, ಪ್ರಾಪರ್ಟಿ ಕೊಡಿ, ಗೌರ್ಮೆಂಟ್ ಶ್ಯೂರಿಟಿ ಕೊಡಿ, ಪರ್ಸನಲ್ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀರಾ? ಇದು ಯಾವುದೇ ತೊಂದರೆ ಇಲ್ಲ. ಬರೀ ಒಂದೇ ಒಂದು ಸಣ್ಣ ಮನೆಯಲ್ಲೇ ಇರತಕ್ಕಂಥ ಒಂದು ಸಣ್ಣ ವಸ್ತುವನ್ನ ಸೆಕ್ಯೂರಿಟಿ ತಗೋತಾರೆ, ಚೆಕ್ಕೆ ತಗೊಳ್ಳಲ್ಲ. ಅಲ್ಲೇ ಬೆದರಿಕೆ ಕರೆ ಇಲ್ಲ. 30 ನಿಮಿಷದಲ್ಲಿ ನೀವು ಚಿಟ್ ಆಕ್ಷನ್ ಮಾಡಿ ತೆಗೆದ ತಕ್ಷಣವೇ ನಿಮ್ಮ ಕೈಗೆ ಕೊಡ್ತಾರೆ. ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ವ್ಯವಸ್ಥೆ ದಾಶರಥಿ ಚಿಟ್ಸ್ ಅಲ್ಲಿದೆ. ನಿಮಗೆ ಸಹಾಯ ಆಗಬಹುದು. ನೋಡಿ, ಕರೆ ಮಾಡಿ ಸಹಾಯ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಆಗಸ್ಟ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಧೃತಿಯೋಗ, ಬಾಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಲೋಕ ಹೆಂಗೆ ಅಂದ್ರೆ ಮಕ್ಕಳೇ, ದುಡ್ಡಿದ್ದರೆ ಅಷ್ಟೇ ಮರ್ಯಾದೆ. ದುಡ್ಡಿದ್ರೆ ಆದ್ರಿಂದ ಏನು ಬೇಕಾದ್ರೂ ಕೊಂಡ್ಕೋಬಹುದು. ಒಂದು ಬಹುದೊಡ್ಡ ರಾಜಕಾರಣಿ ಆಗ್ತಾರೆ ಒಬ್ಬ ಉದ್ಯಮಿ. ಅವರನ್ನ ಒಬ್ಬ ಪ್ರೆಸ್ ರಿಪೋರ್ಟರ್ ಕೇಳ್ತಾರೆ, ಸರ್ ನಿಮ್ಮ ಹತ್ರ ದುಡ್ಡು ಎಷ್ಟಿರ್ಬೋದು ಅಂತ. ಅವ್ರು ತುಂಬಾ ಸಿಂಪಲ್ ಆಗಿ ಹೇಳ್ತಾರೆ, 1 ಮುಂದ್ಗಡೆ ಸೊನ್ನೆಗಳು ಹಾಕೊಂಡು ಹೋಗಿ ನೀವು ಸೊನ್ನೆಗಳು ಹಾಕೊಳ್ಳಿ, ಎಷ್ಟು ಹಾಕೋತೀರೋ ಹಾಕೊಳ್ಳಿ, ಅಷ್ಟು ದುಡ್ಡು ಇದೆ ನನ್ನ ಹತ್ರ ಅಂತ. ಅದೇ ವ್ಯಕ್ತಿ, ಯಾವ ವ್ಯಕ್ತಿ ಆ ಥರ ಹೇಳ್ತಾರೋ ಎಲ್ಲಿಗೂ ಬಂದು ನಿಲ್ಲಿಸ್ಬಿಡುತ್ತವ್ರನ್ನ. ಅಧಿಕಾರವನ್ನು ಕೂಡ ಕೊಂಡುಕೋತಾರೆ. ದುಡ್ಡಿನಿಂದ ಏನು ಬೇಕಾದರೂ. ಇವತ್ತು ಕಲಿಯುಗ ಕಾಂಚಾನ. ನೀವು ನೋಡಿ, ಎ ಟಿ ಎಮ್ಗೆ ಹೋಗಿ ತಮಾಷೆ. ಆ ATM ಮೆಷಿನ್ ನೋಡಿ, ಫುಲ್ AC. ದುಡ್ಡಿರೋ ATMಗೆ ಫುಲ್ AC. ಒಳಗಡೆ ಹೋಗ್ತೀರಾ, ಕಾರ್ಡ್ ಹಾಕ್ತೀರಾ. ನಾನು ಹಾಕಿ ಎಷ್ಟು ವರ್ಷ ಆಯ್ತು. ATM ಕಾರ್ಡ್ ಬಳಸೋಲ್ಲ. ಡೆಬಿಟ್ ಕಾರ್ಡು ಇದೆ, ಕ್ರೆಡಿಟ್ ಕಾರ್ಡುಗಳಿದೆ, ಬಳಸೋದಿಲ್ಲ. ವೆರಿ ರೇರ್. ಆನ್ಲೈನ್ ಪೇಮೆಂಟ್ಸು ಇನ್ನೊಂದು ಅಂತ. ಸಾಮಾನ್ಯರು, ಜನಸಾಮಾನ್ಯರು, ನೀವು ಮಕ್ಕಳು ಪಾಪ 100, 200, 1000 ಈ ಗೃಹಲಕ್ಷ್ಮಿ ದುಡ್ಡು ಇನ್ನೊಂದು ಏನೋ ಹಾಕಿದರೆ 2000 ರೂಪಾಯಿ ಅಂತ ಹೇಳ್ಬಿಟ್ಟು ಏನೋ ತೆಗಿಲಿಕ್ಕೆ ಹೋಗ್ತಿರಲ್ವಾ? ಅಲ್ಲಿ ನೋಡಿ, ಒಳಗಡೆ ಹೋದ್ರೆ AC ಚಿಲ್ ಅಂತಿರುತ್ತೆ.
ಸರಿ, ಹೊರಗಡೆ ಗಮನಿಸಿ ನೋಡಿ, ಒಬ್ಬ ಸೆಕ್ಯೂರಿಟಿ ಬಿಸಿಲಲ್ಲಿ ಕಾವಲು ಕಾಯ್ತಿದ್ದಾನೆ. ದುಡ್ಡನ್ನು ಒಳಗಡೆ ಇಟ್ಟು, ಖಜಾನೆ ಇಟ್ಟು, ಅದಕ್ಕೊಂದು ಬೀಗುಗಳು ಕೋಡುಗಳು ಇಟ್ಟು, ಅದಕ್ಕೆ AC ಇಟ್ಟಿದೀವಿ ನಾವು. ಅದನ್ನ ಕಾವಲು ಕಾಯೋ ಒಬ್ಬ ವಾಚ್ಮ್ಯಾನ್ಗೆ, ಸೆಕ್ಯೂರಿಟಿ ಗಾರ್ಡ್ಗೆ ಹೊರಗಡೆ ಚೇರ್ ಹಾಕಿ ಬಿಸಿಲು ಮಳೆ ಗಾಳಿ ಕುತ್ಕೊಳ್ಳೋ ಅಂತ. ಅಲ್ಲಿಗೆ ಆಗೋಯ್ತು ಅಧಪತನ. ಮನುಷ್ಯನಿಗಿಲ್ಲದ ಮರ್ಯಾದೆ ದುಡ್ಡುಗೆ ಬಂದು ಬಿಟ್ಟಿದೆ. ಹೌದು ಅಲ್ವೋ ಹೇಳಿ? ATM ಮೆಷಿನ್ಗಳ ಕತೆ ನೋಡಿ. ಅದಷ್ಟೇ ಅಲ್ಲ, ಎಲ್ಲಾದ್ರೂ ನೋಡಿ, ತುಂಬಾ ದುಡ್ಡಿರೋರೆ ಗನ್ಮ್ಯಾನ್ಗಳು ಇಟ್ಕೊಳ್ಳೋದು. ತುಂಬಾ ದುಡ್ಡಿರೋರೆ ಗನ್ಮ್ಯಾನು, ಸೆಕ್ಯೂರಿಟಿಗಳು, ಬಾಡಿ ಗಾರ್ಡ್ಗಳು ಇದೆಲ್ಲ ಇಟ್ಕೊಳ್ಳೋದು. ಆ ಹಮ್ಮು ಬಂದ್ಬಿಡುತ್ತೆ, ಅದು ದುಡ್ಡು ಬಂದ್ಬಿಡುತ್ತೋ. ಒಬ್ಬ ದೊಡ್ಡ ನಟ ಮೊನ್ನೆ ಏರ್ಪೋರ್ಟ್ಗೆ ಹೋಗ್ತಾರೆ, ಅವ್ರ ಬಾಡಿ ಗಾರ್ಡ್ಗಳು ನೋಡ್ಬೇಕು, ಮುಖಕ್ಕೆ ಮಾಸ್ಕ್ ಹಾಕೋಬಿಟ್ಟಿದ್ದಾನೆ. ಅಲ್ಲಿ ಸೆಕ್ಯೂರಿಟಿ ಹೇಳ್ತಾನೆ, ಮಾಸ್ಕ್ ತೆಗಿಯ ನೋಡ್ಬೇಕು ಅಂತ. ಅವನೇನ್ ಹೇಳ್ತಾನೆ ಗೊತ್ತಾ? ಪಕ್ಕದಲ್ಲಿ ಬಾಡಿ ಗಾರ್ಡ್ಗಳೇ, ಸಾರ್ ಅವ್ರು ಯಾರು ಗೊತ್ತಾ ಸಾರ್, ಅವ್ರು ಯಾರು ಗೊತ್ತಾ ಸರ್ ಅವರು ಅಂತ. ಯಾರಾದ್ರೆ ನನ್ಗೇನ್ ತೆಗಿಯೋಕ್ ಹೇಳೋ, ನಾವ್ ಅದೆಲ್ಲ ನೋಡ್ದವ್ರಲ್ಲ, ನನ್ ಕೆಲ್ಸ ನಾನ್ ಮಾಡ್ತಿದ್ದೀನಿ, ತೆಗಿಯೋಕ್ ಹೇಳೋದು. ತೆಗೆದು ಬಿಟ್ಟು ಮುಖ ತೋರಿಸ್ಬಿಟ್ಟು, ಸರಿ ಪಾಸ್ಪೋರ್ಟ್ ಅಲ್ಲಿ ಮ್ಯಾಚ್ ಆಗ್ತಿದೆ, ಸರಿ. ಅದೇ ಪ್ರಜ್ಞೆ ಆ ನಟನಿಗೆ ತಂದೊಂದು ಮೂವಿ ರಿಲೀಸ್ ಆಗುತ್ತೆ ಇತ್ತೀಚೆಗೆ, ಒಂದು ರೋಡ್ ಶೋ ಮಾಡಿದಾಗ ಅಸ್ತವ್ಯಸ್ತ ಆದಾಗ ಮುಖ ತೋರ್ಸಕ್ ಅಲ್ಲಾಗುತ್ತೆ ಬಂದ್ಬಿಟ್ಟು ಡಿಸ್ಕೋ ಡಾನ್ಸ್ ಮಾಡೋಕೆ. ನೋಡಿ, ಜನ ಸುತ್ಕೊಬಿಡ್ತಾರಂತೆ. ಎಲ್ಲಿ ಮುಖ ಮುಚ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ಲ, ಎಲ್ಲಿ ಮುಖ ತೆಗಿಬೇಕು ಅನ್ನೋದು ಪ್ರಜ್ಞೆ ಇಲ್ಲ. ಕಾರಣ ದುಡ್ಡು ಬಂದು ಬಿಟ್ರೆ ಇಂಥದೊಂದು ಮದಾಂಕಾರ ಬಂದ್ಬಿಡುತ್ತೆ. ಹೌದು ಮಕ್ಕಳೇ, ದುಡ್ಡು ಅನ್ನತಕ್ಕಂಥದ್ದು ಒಬ್ಬ ಮನುಷ್ಯನನ್ನ ವಿಪರೀತವಾಗಿ ತಲೆ ಕೆಡಿಸಿ ಬಿಸಾಕತಕ್ಕಂಥದ್ದಾಗಿ ಬಿಡುತ್ತದೆ. ಅಲ್ಲಿ ಯೋಚನೆ ಮಾಡಿ ನೋಡಿ ಮಕ್ಕಳೇ. ನೋಡಿ, ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ, ನಿತ್ಯ ಒಂದು ಬೀದಿ, ಅಲ್ಲೊಂದು ಕೆಲಸ ಅವನಿಗೆ. ಅದೇ ಬೀದಿನಲ್ಲಿ ಅಲ್ಲೊಂದು ಪಂಕ್ಚರ್ ಅಂಗಡಿನಲ್ಲಿ ಕೆಲಸ. ಅಲ್ಲಿ ವಿಧವಾದಂತ ಅಂಗಡಿಗಳಿದೆ. ಹೂವಿನ ಅಂಗಡಿ ಇದೆ, ದಿನಸಿ ಅಂಗಡಿ ಇದೆ, ಹಣ್ಣಿನ ಅಂಗಡಿ ಇದೆ, ಜ್ಯೂಸ್ ಅಂಗಡಿ ಇದೆ, ಬೇರೆ ಬೇರೆ ಅಂಗಡಿಗಳಿದೆ. ಈ ಪುಣ್ಯಾತ್ಮ ನಿತ್ಯ ಬೆಳಿಗ್ಗೆ ಎದ್ದು ಬರ್ತಾ, ಕೆಲ್ಸಕ್ಕೆ ಬರ್ತಾ, ಅಲ್ಲಿ ನಿತ್ಯ ಅವ್ನು ಕೊಂಡು ಇದ್ದೇ ಇರುತ್ತೆ. ಹಣ್ಣು ತಗೊಳ್ಳೋದು, ಹೂ ತಗೊಳ್ಳೋದು, ದಿನಸಿ ತಗೊಳ್ಳೋದು, ಎಣ್ಣೆ ತಗೊಳ್ಳೋದು. ಯಾವಾಗಲೂ ಆ ಕಡೆ ಬರುವಾಗ ಅಂಗಡಿಯವ್ರಿಗೆ ಅಣ್ಣ ನಮಸ್ತೆ, ಯಾರೂ ಇಲ್ಲ, ಅಣ್ಣ ನಮಸ್ತೆ ಪಾಪ ಆಯ್ತ ಹೇಳೋದು. ಅವನ ನಮಸ್ತೆಗೆ ನೀವು ನಂಬಲ್ಲ, ಯಾರು ನಮಸ್ತೆ ಅನ್ನಲ್ಲ. ಒಬ್ಬ ಪಂಚ ಅಂಗಡಿನಲ್ಲಿ ಕೆಲಸ ಮಾಡೋ ನೀವು, ಅವನ್ ನಮಸ್ತೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಅವನ ಹತ್ರ ದುಡ್ಡಿಲ್ಲ ಅಂದ್ಮೇಲೆ ಗೌರವನೂ ಇಲ್ಲ. ಇವತ್ತದೇ ಆಗಿರೋದು ನೆನ್ಪಿಟ್ಕೊಳ್ಳಿ. ದುಡ್ಡಿದ್ದರೇನೆ ಇವನು ನಿತ್ಯ ಈ ರೀತಿ ಮಾಡ್ಕೊಂಡು ಹೋಗೋದು. ಬೇಜಾರಿಲ್ಲ ಅವನಿಗೆ. ಒಂದಿನ ಏನಾಗುತ್ತೆ ಅಂದ್ರೆ, ಈ ಪಂಚರ್ ಅಂಗಡಿ ಅವನಿಗೊಂದು ಲಾಟ್ರಿ ಟಿಕೆಟ್ ತಗೊಳ್ಳೋ ಹುಚ್ಚು. ಒಂದು ಲಾಟ್ರಿ ಹೊಡೆದು ಬಿಡುತ್ತೆ, ಒಂದು ಕೋಟಿ ರೂಪಾಯಿಂದು. ತಗೊಂಡ್ ಬರ್ತಿರ್ಬೇಕಾದ್ರೆ ಎಲ್ಲಾ ಅಂಗಡಿಯವ್ರು ಎದ್ಬಿಟ್ಟು, ಏನೋ ಮಂಜಣ್ಣ ನಮಸ್ಕಾರ. ನೋಡ್ತಾನೆ ಅವನು, ದಿನ ನಾನು ಹೇಳ್ತಿದ್ದೆ ಯಾರು ನಮಸ್ಕಾರ ಅಂತಿಲ್ಲ. ಸರಿ ಹೇಳ್ತೀನಿ ಸರ್. ಸರಿ ಹೇಳಿ ಬರ್ತೀನಿ ಸರ್. ಇದೇನಿದು ಹೇಳಿ ಬರ್ತೀನಿ ಅಂತಾನೆ ಅವನು. ಹಣ್ಣಂಗಡಿ ಅವನಿಂದ, ಜ್ಯೂಸ್ ಅಂಗಡಿ ಅವನಿಂದ, ಪಂಚರ್ ಅಂಗಡಿ ಓನರ್ ಸಮೇತ, ನಮಸ್ಕಾರ ಮಂಜಣ್ಣ ಅಂತ. ಆಯ್ತು ಸರ್, ಆಯ್ತಣ್ಣ, ಹೇಳ್ತೀನಣ್ಣ, ಹೇಳಿ ಬರ್ತೀನಣ್ಣ. ಇವೆಲ್ಲ ತಲೆಕೆಟ್ಟೋಯ್ತು. ಏನೋ ಇವನು ಅಂತ ಇವನ್ ಮನೆಗೆ ಹೋದ. ಮಾರನೇ ದಿನ ಬರ್ತಿದ್ದಾನೆ. ಎಲ್ರು ಸುತ್ತಾಕೋಬಿಟ್ರು. ಏನೋ ಇದು, ನಾವು ನಮಸ್ಕಾರ ಅಂದ್ರೆ ಹೇಳಿ ಬರ್ತೀನಿ ಅಂತ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ರು. ಅವನಾಗ ಹೇಳ್ದ, ಸ್ವಾಮಿ ದಿನಾ ನಾನು ಇದೇ ಕೆಲಸ ಮಾಡ್ತಿದ್ದೆ, ನಮಸ್ಕಾರ ಅಂತಿದ್ರೆ ನೀವ್ ಯಾರು ನಮಸ್ಕಾರ ಅಂತಿರ್ಲಿಲ್ಲ. ನನಗೆ ಲಾಟ್ರಿ ಹೊಡೆದಿದ ತಕ್ಷಣ ನಿಮಗ್ ಗೊತ್ತಾಗ್ಬಿಟ್ಟು ನೀವೆಲ್ರೂ ನಮಸ್ಕಾರ ಅಂತಿದ್ದೀರಿ. ನನಗೆ ಗೊತ್ತಾಗ್ಬಿಡ್ತು ನೀವು ನನಗೆಲ್ಲ ನಮಸ್ಕಾರ ಹೇಳ್ತಿರೋದು ನನ್ನ ಲಾಟ್ರಿ ಟಿಕೆಟ್, ನನ್ನ ದುಡ್ಡು ಏನ್ ಬಂದಿದೆ ಅಲ್ವಾ, ಆ ದುಡ್ಡುಗೆ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ನಿಗೆ ಹೇಳ್ಬಿಟ್ಟು ಬರ್ತೀನಿ, ಅವ್ನಿಗೆ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದು. ನನಗಲ್ವಲ್ಲ ನೀವು ನಮಸ್ಕಾರ. ಎಲ್ರ ಮುಖಕ್ಕೆ ಬಟ್ಟೆನಲ್ಲಿ ಸುತ್ತು ಹೊಡೆದಾಗಿತ್ತಂತೆ. ಈ ಲೋಕವೇ ಹಾಗೆ ಮಕ್ಕಳೇ. ನೀವು ಗೆದ್ದು ನಿಮ್ಮ ಹತ್ರ ದುಡ್ಡು ಬಂದು ನೋಡಿ,
ನಮ್ಗೆ ಲಾಟ್ರಿ ಹೊಡೆದಾಗೆ ನೋಡಿ ಎಲ್ರೂ ಸುತ್ಕೋತಾರೆ. ಈ ಬೆಲ್ಲ ಇಟ್ಟು 10 ನಿಮಿಷಕ್ಕೆ ಸುತ್ತಕೊಳ್ಳೋ ಹಾಗೆ ನಿಮಗೆ ಆ ದುಡ್ಡಿನಿಂದ ಹೆಸರು ಕೀರ್ತಿ ಎಲ್ರೂ ಸುತ್ಕೊಳ್ಳೋದೆ. ಎಲ್ರು ನಮ್ಮವನು, ಏಯ್ ಮಾವಾಡು, ಏ ಅಂಗ ವೀಟು ಪುಳ್ಳೆ, ಏ ಅಮಾರ ಗಲ್ಲಿಕ ಶೇರ್ತ, ಅಮಾರ ಗರ್ಮೆ ಕಾತಾತ, ಬಿರಿಯಾನಿ ಕಾತಾತ. ಎಲ್ರೂ ಹೇಳದೆ. ಈ ಲೋಕವೇ ಹಾಗೆ, ನೆನ್ಪಿಟ್ಕೊಳ್ಳಿ. ದಯಮಾಡಿ ಹೇಳ್ತೀನಿ, ಯಾರ್ಯಾರು ಕಂಡವ್ರ ಬಾಯಿಗೋ ತಗೊಂಡು ಹೋಗ್ಬಿಟ್ಟು ಗೊತ್ತಿಲ್ಲದ್ದೆಲ್ಲ ವ್ಯವಹಾರ ಮಾಡೋದಕ್ಕಂದ್ರೆ ಶುಕ್ರ ಮುಂಚೆ ಹಸ್ತುದಿ, ಕೊಂಪಲು ಮುಂಚೆ ಹಸ್ತುದಿ ಅಂತ ಹೇಳ್ತಾರೆ ನಮ್ಮ ಗುರುಗಳು ಖಡ್ಗರಾಶಿಗೆ ಬಂದಾಗ. ಮೂಲ ತ್ರಿಕೋಣವಾಗಿ ಶನಿ ಶುಕ್ರನ ಒಂದು ಸಂಧಿ ಆಗತಕ್ಕಂಥದ್ದು ಬೇರೆ ಆಗುತ್ತೆ. ಆ ಕುಜನ ಬದಲಾವಣೆ ಬೇರೆ ಆಗ್ತಿರ್ತಕ್ಕಂಥದ್ದು. ನಿಮ್ಮ ಕಷ್ಟಾರ್ಜಿತ ಹಣ ಕಳ್ಕೊಬಿಡ್ತೀರಿ. ಎಚ್ಚರಿಕೆ. ಬಡವ ಇನ್ನು ಬಡವ ಆಗ್ತಾನೆ. ಹಿಂದೆ 2,000 ರೂಪಾಯಿ ನಾವ್ ಹಿಂಗ್ ತಗೊಂಡ್ ಬಂದ್ರೆ 5 ವರ್ಷದ ಹಿಂದ್ಗಡೆ ಬ್ಯಾಗ್ ತುಂಬಾ ಬರೋದು ದಿನಸಿಗಳು. 10 ವರ್ಷದ ಹಿಂದ್ಗಡೆ ಅದೇ 2,000 ರೂಪಾಯಿ ತಗೊಬಂದ್ರೆ ತಿಂಗಳಿಗೆ ಬೇಕಾದಂಥದ್ದು. ಅದೇ 15 ವರ್ಷದ ಹಿಂದ್ಗಡೆ ನೀವು ನಂಬೋಲ್ಲ, 2,000 ರೂಪಾಯಿಗೆ ತಂದ್ರೆ 3 ತಿಂಗಳಿಗೆ ಬೇಕಾಗುವಷ್ಟು ರೇಷನ್. ಅದೇ 2,000 ರೂಪಾಯಿಗೆ 25 ವರ್ಷದ ಹಿಂದ್ಗಡೆ ತಂದ ಅಂದ್ರೆ 1 ವರ್ಷಕ್ಕೆ ಬೇಕಾಗಿರೋ ಅಷ್ಟು ಇವತ್ತು 1 ದಿನ ಅಲ್ಲ 1 ಗಂಟೆಗೆ ಬೇಕಾದಷ್ಟು ತಗೊಂಡ್ ಬರಲ್ಲ. ಮೊನ್ನೆ ಏನಿಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 kg ಹೂವು 1,500 ರೂಪಾಯಿ ಆಗ್ಬಿಟ್ಟಿದೆ ಮಕ್ಕಳೇ. 1 kg ಹೂವು 1,500 ರೂಪಾಯಿ ಆಗಿಬಿಟ್ಟಿದೆ. ಬಡವ ಎಲ್ಲಿ ಪೂಜೆ ಮಾಡೋದು ಮಕ್ಕಳೇ? ಅವನಿಗೆ ಆಸೆ ಪಟ್ಟವ್ರ ದೇವರಿಗೆ. ಸರಿ ಆಯ್ತು, ರೈತ ತಪ್ಪಲ್ಲ, ಪಾಪ ಅವನು ಬಿತ್ತನೆ ಹಾಕಿದ್ದಾನೆ, ಅದಕ್ಕೆ ತಕ್ಕಂತ ತಗೊಬಂದು ಬೆಳೆ ಮಾರ್ತಿದ್ದಾನೆ. ಇಲ್ಲಿ ಇವರ ಸಂಪಾದನೆ ಹೆಚ್ಚುತ್ತಿದೆಯಾ? ಬರೀ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅದು ಮಾತ್ರ ಹೆಚ್ಚಿಸ್ತಿದೆಯೇ ವಿನಃ ಬೇರೆ ರೀತಿಯ ಒಂದು ಆದಾಯ ಹೆಚ್ಚಿಸ್ತಕ್ಕಂತ ಒಂದು ಪ್ರಭಾವಗಳನ್ನ ಮಾಡ್ತಿದಾರ? ಇವೇನು ಇಲ್ಲ. ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು 1 ಲಕ್ಷ ಲೋನ್ ಕೇಳಿ ನೋಡಿ. ಈಗೇನೋ ಒಂದು ಮಾಹಿತಿ ಬಂದಿದೆ. ಒಂದು ಬ್ಯಾಂಕ್ ಅಲ್ಲಿ ಹೊಸದಾಗ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ ICICI ಬ್ಯಾಂಕ್ ಅಲ್ಲಿ, ನಾನು ಅದ್ರಲ್ಲಿ ಕೆಲಸ ಮಾಡ್ದವ್, 50,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು, ಗುಂಡಿಗೆ ಡಪ್ಪು ಅಂತ ಹೇಳ್ತು. ಅಮ್ಮ ರಾಮಚಂದ್ರ, ಏನೋ ಇವನು ಹೇಳ್ತಿದ್ದಾನೆ, 50,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡ್ಬೇಕಂತೆ. ಬೇಗ ICICI ಬ್ಯಾಲೆನ್ಸ್ ಅಲ್ಲಿ ಇರತಕ್ಕಂಥವ್ರೆಲ್ಲ ಖಾಲಿ ಮಾಡ್ಕೊಳ್ಳಿ ಮಕ್ಕಳು. ಬೇರೆ ಯಾವ್ದಾದ್ರು ಬ್ಯಾಂಕ್ ಈ ತರದಿಲ್ಲದ ಒಂದು ವ್ಯವಸ್ಥೆ, ಎಲ್ಲಾ ಬ್ಯಾಂಕ್ಗಳು ಇನ್ಮೇಲೆ ಈ ರೀತಿ ಶುರು ಮಾಡ್ತಾರೆ. ನಮ್ಮ ದುಡ್ಡು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಡೋದಕ್ಕೆ 50,000 ಇಟ್ಟಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ನಿಮ್ಗೆ ಗೊತ್ತಾ? ನಿಮ್ಗೆ ದುಡ್ಡು ತೆಗಿತಾನೆ. ಈಗ ಇವ್ರು ಬಂದಿದ್ದಾರಲ್ವಾ UPI ಅಂತ ಹೇಳ್ಬಿಟ್ಟು ನಾವೇನು ಆನ್ಲೈನ್ ಪೇಮೆಂಟ್ ಮಾಡ್ತಿದೀವಲ್ಲ, ಅದು ಎಲ್ಲದಕ್ಕೂ ಸುಲಿಗೆ ಶುರು ಮಾಡ್ತಾರೆ ಮಕ್ಕಳ. ಎಲ್ಲದಕ್ಕೂ ಸುಲಿಗೆ ಶುಲ್ಕ. ನಮ್ಮ ದುಡ್ಡಲ್ಲಿ ನಾವೋಗಿ ತಗೊಂಡಿದ್ದಕ್ಕೆ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ ತಗೊಂಡಿದ್ದಕ್ಕೆ ಇವನಿಗೆ ಬೇರೆ ನಾವು ದುಡ್ಡು ಕಟ್ಟಬೇಕು. ಒಂದೊಂದು ಬ್ಯಾಂಕ್ಗಳಲ್ಲಿ 100 ಜನ ಕೆಲಸ ಮಾಡ್ತಿದ್ರು. ಕಡಿಮೆ ಅಂದ್ರೆ ಒಂದು 15ರಿಂದ 20 ಜನ ಕೆಲಸ ಮಾಡ್ತಿದ್ರು. ಇವತ್ತು 15 ಇಲ್ಲ, 20 ಇಲ್ಲ, 2 ಮೇಲಿಲ್ಲ, ಇನ್ನೆಲ್ಲ ಟೆಂಪ್ರವರಿ ದಾಸೇರುಗಳು ಇರೋದಲ್ಲಿ. ಅಲ್ಲಿಂದ ನೀವು ಒಂದೇ ಒಂದು ಬ್ಯಾಂಕ್ಗೆ ನೀವು ಲೋನ್ ಅಂತ ಅಪ್ಲೈ ಮಾಡಿ, ನೀವು ಒಂದು 50,000 1 ಲಕ್ಷ, ಎಷ್ಟು ಜನ ಇಮ್ಮಿಡಿಯೇಟ್ ನೋಡಿ 3 ದಿನ ನಿಮ್ಮನ್ನ ತಲೆ ತಿಂದಾಕ್ಬಿಡ್ತಾರೆ. ಒಂದು ಬ್ಯಾಂಕ್ಗೆ ನೀವು ಅಪ್ಲೈ ಮಾಡಿದ್ದೀರಿ ಅಂತ ಹೇಳಿದ ತಕ್ಷಣ, ಸರ್ ಇನ್ನೆಲ್ಲೂ ಮಾಡ್ಬೇಡಿ, ಸರ್ ಇನ್ನು ಅದು ಮಾಡ್ಬೇಡಿ, ಸರ್ ಇದು ಮಾಡ್ಬೇಡಿ, ಸರ್ ಹಾಗೆ ಮಾಡ್ಬೇಡಿ, ನಾವು ಕೊಡ್ತೀವಿ ಸರ್, ನಾವು ನೋಡ್ತೀವಿ ಸರ್, ನಾವು ಮಾಡ್ತೀವಿ ಸರ್, ಹಬ್ಬ ತಿಂದಾಕ್ಬಿಡ್ತಾರೆ ನಿಮ್ ತಲೆನ. 100 ಬ್ಯಾಂಕ್, ಒಂದು 20-25 ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳು ಎಲ್ಲಾರು ಫೋನ್ ಮಾಡೋದು. ನೀವು ತಗೋಬಿಟ್ರಿ ಅಂದ್ರೆ ಮುಗೀತು. ಇವತ್ತಿಗೂ ನೋಡಿ 50,000 ಪ್ರೈವೇಟ್ NBFC ನಲ್ಲಿ ಒಂದು ಲೋನ್ ಕೊಡ್ತಾನೆ. 46,000 ರೂಪಾಯಿ ಕೈಗೆ, 4,000 ಮುರಿದು 55,000 ಕಟ್ಟಬೇಕು. ಅದಷ್ಟೇ ಅಲ್ಲ, ಒಂದು ಚೆಕ್ ಬೌನ್ಸ್ ಚಾರ್ಜ್ಗೆ ಬಂದು 1,500 ರೂಪಾಯಿ ಚಾರ್ಜ್ ಮಾಡ್ತಾನೆ. 1,500 ರೂಪಾಯಿ ಚಾರ್ಜ್ ಮಾಡುತ್ತಾನೆ ಒಂದು ಚೆಕ್ ಬೌನ್ಸ್ಗೆ. ಮುಗೀತು. ಇನ್ನೊಂದು 2 ಚೆಕ್ ಬೌನ್ಸ್ ಆಯ್ತು ಅಂದ್ರೆ ನಿಮ್ಗೆ ಲೆಕ್ಕ ಹಾಕೊಳ್ಳಿ, 3 ಆಯ್ತು ಅಂದ್ರೆ 60,000 ಕಟ್ಟಿರ್ತೀರಿ. ಕೈಗೆ ಬಂದಿರೋ 46,000ಕ್ಕೆ 45,000ಕ್ಕೆ ನೀವು 15,000 ರೂಪಾಯಿ. ಎಲ್ಲದರಲ್ಲೂ ಗೊತ್ತಲ್ಲ. ಜಾಗ್ರತೆ. ನಿಮ್ ದುಡ್ಡನ್ನ ಭದ್ರವಾಗಿ ನಿಮ್ ಮನೇಲಿ ಇಟ್ಕೊಳ್ಳಿ. ಆಗುತ್ತಾ? ಒಂದಷ್ಟು ಬಂಗಾರ, 1 ಗ್ರಾಮ್ ಕಾಯಿನೇ ತಂದಿಟ್ಕೊಳ್ಳಿ, ಪರವಾಗಿಲ್ಲ. 10,000 ಇದೆಲ್ಲ ಒಟ್ಟು ಒಂದು ಪ್ಯೂರ್ ಗೋಲ್ಡ್ ಕಾಯಿನ್ ತಂದಿಟ್ಕೊಳ್ಳಿ. ಅದಕ್ಕೂ ಕೂಡ ಮಾರಕ್ ಬಿದ್ದಿದ್ಯಾ ಅಂತ ನೋಡಿ. ಅದರಲ್ಲೂ ಗೋಟಾಲ ಮಾಡ್ತಿದ್ದಾರೆ. ನಿಮ್ಮ ಕಷ್ಟಾರ್ಜಿತ ದುಡ್ಡು ನೋಡಿ, ದುಡ್ಡಿಗೆ ಮರ್ಯಾದೆ ನೋಡಿ. ಅವನ ಪಂಚರ್ ಅಂಗಡಿ ಅವನು ಅದನ್ನೇ ಹೇಳೋದು. ನೀವು ನಮಸ್ಕಾರ, ಇಷ್ಟು ದಿನ ಇಷ್ಟು
ದಿನ ನಾನು ಹಾಕ್ತಿದ್ರೆ ನೀವು ಕೇಳಲು ಇಲ್ಲ, ನೋಡ್ಲಿ ಇಲ್ಲ, ನಮಸ್ಕಾರ ಕೂಡ ಅನ್ಲಿಲ್ಲ. ದುಡ್ಡು ಬಂದಿದ ತಕ್ಷಣ ಕೋಟೀಶ್ವರ ಆಗ್ಬಿಟ್ಟ. ಸೊ ನೀವು ನಮಸ್ಕಾರ ಹಾಕ್ತಿರೋದು ನನಗಲ್ಲ, ನನ್ನ ದುಡ್ಡುಗೆ. ಅದಕ್ಕೆ ಅವನಿಗೋಗಿ ನಿಮ್ ನಮಸ್ಕಾರ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾನೆ. ಇವತ್ತು ಲೋಕ ಹಾಗೆಯೇ. ಎಚ್ಚರಿಕೆ. ಎಲ್ಲಿ ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಏನ್ ಉಳಿತಾಯ ಮಾಡ್ತಿದ್ದೀರಾ, ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಅನಗತ್ಯವಾಗಿ ಶನಿ ಕುಜ ಸಂಧಿ ಇದೆಯಲ್ಲ, ಸುಮ್ಮನೆ ಅನ್ಕೋಬೇಡಿ ಮಕ್ಕಳೇ. ನೇರ ನೋಡ್ತಿದ್ದಾರೆ. ಎಗೇನ್ ಸೆಪ್ಟೆಂಬರ್ 13 ಮೇಲೆ ಈ ಒಂದು ಕುಜನ ಭಾವ ತುಲಾ ರಾಶಿಗೆ ಬರ್ತಾನೆ. ಶನಿ ಕುಜ ಷಷ್ಟಾಷ್ಟಕ ರೂಪದಲ್ಲೂ ಬರ್ತಾರೆ. ಇಟ್ಸ್ ಅ ಡೈರೆಕ್ಟ್ ತೆಟ್ಟು. ಅಷ್ಟ್ರಲ್ಲಿ ಶುಕ್ರ ನೋಡಿ ಅಲ್ಲಿ ಬಂದು ಕುಳಿತಾನೆ. ಶುಕ್ರ ಅಂದ್ರೇನೆ ಲಕ್ಷ್ಮಿ, ಸ್ತ್ರೀಕಾರಕ, ಲಕ್ಷ್ಮೀಕಾರಕ, ಭೋಗಕಾರಕ, ಸ್ಟೇಟಸ್ ಕಾರಕ, ಮುಳುಗುತು ಅಂತಲೇ. ಯಾರ್ಯಾರು ಸ್ಟೇಟಸ್ ಬೇಕು, ನಮಗೊಂದು ತಪ್ಪಾದಂತ ಒಂದು ಅಭ್ಯಾಸ ಇದೆಯಂತೆ. ಇಟ್ ಈಸ್ ಫಾರ್ ವೇದಗಳ ಕಾಲದಿಂದಲೂ ಇದೆ. ವೇದಗಳ ಕಾಲದಿಂದಲೂ ವಿಜ್ಞಾನಿಗಳು ಈಗೀಗ ಹೇಳಿದರೆ, ಅದು ಮೊದಲಿಂದಲೂ ಒಂದು ಮೊಬೈಲ್ ತಗೊಂಡ್ರೆ ಒಂದು ಪೌಚ್ ಹುಚ್ಚು. ಆ ಪೌಚ್ ತಗೊಂಡ್ಮೇಲೆ ಇದಕ್ಕೆ ಹಾಕ್ಬೇಕಾಗಿರೋ ಒಂದು ಸಾಫ್ಟ್ವೇರ್ ಹುಚ್ಚು, ಇನ್ನೊಂದು ಹುಚ್ಚು, ಇನ್ನೊಂದು ಗೇಮ್ ಡೌನ್ಲೋಡ್ ಮಾಡೋ ಹುಚ್ಚು. ಅಂದ್ರೆ ಈ ಮೊಬೈಲ್ಗೋಸ್ಕರ ಒಂದು ಸಿಮ್ ಹಾಕೋ, ಒಂದು ಇಂಟರ್ನೆಟ್ ಹಾಕೋ, ಒಂದು ಗೇಮ್ ಹಾಕೋ, ಒಂದು UPI ಹಾಕೋ, ಬೇರೆ ಒಂದು OTT ಹಾಕೋ, ನೆಟ್ಫ್ಲಿಕ್ಸ್ ಹಾಕೋ. ಇದರಲ್ಲಿ ವಿ ಆರ್ ಗೋಯಿಂಗ್ ಆನ್ ಆಡಿಂಗ್. ಗಮನಿಸ್ ನೋಡಿ, ಬರೀ ಒಂದು ಮೊಬೈಲ್. ಒಂದು ಮನೆ ಬಂದ್ವಿ, ಮನೆ ತಗೊಂಡಿದ ತಕ್ಷಣ ತಗೊಳ್ಳಿ, ಇಂಟೀರಿಯರೇ ಒಂದು 20 ಲಕ್ಷ 30 ಲಕ್ಷ ಹಾಕೋಬೇಕು. ಆ ಫರ್ನಿಚರ್ ಮ್ಯಾಚಿಂಗ್ ಹೊಡಿಬೇಕು. ಒಂದು ಮಂಚ ತಗೋತೀವಿ ಅಂದ್ರೆ ಕಿಂಗ್ ಸೈಜ್ ಮಂಚಾನೆ, ಕ್ವೀನ್ ಸೈಜ್ ಮಂಚಾನೆ, ಅದಕ್ಕೆ ಬೇಕಾಗಿರೋ ಬೆಡ್ ಇಷ್ಟು ದಪ್ಪದ್ದೇ ಹಾಕಬೇಕು. ತಗೊಳ್ಳಿ, ಅದೊಂದು 40-50 ಸಾವಿರದ್ದು ಅಂತ. ಬೆಡ್ ಕವರ್ ಒಂದು 5-10 ಸಾವಿರದ್ದು ಅಂತ. ಆ ದಿಂಬುಗಳು ನೋಡಿ, ಇಟ್ ಆಡ್ಸ್ ಆನ್. ಅದ್ರ ಸೆಂಟ್ರಲ್ ಒಂದು ಡಾಲ್ ಇಡಬೇಕು ಅಂತ, ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಟೀಪಾಯ್ ಇಡಬೇಕು ಅಂತ ಹೇಳ್ಬಿಟ್ಟು, ಮಂಚದ ಪಕ್ಕದಲ್ಲಿ ಮೊಬೈಲ್ ಇಡ್ಲಿಕ್ಕೆ ಒಂದು ಸ್ಟ್ಯಾಂಡು, ಜಗ್ ಇಡ್ಲಿಕ್ಕೆ ಒಂದು ಸ್ಟ್ಯಾಂಡು, ಒಂದು ಬೆಡ್ ಲ್ಯಾಂಪ್ ಇಡ್ತವೆ. ಮತ್ತೆ ಬೆಡ್ರೂಮ್ ನಲ್ಲಿ ಅಷ್ಟು ಬಂತಲ್ವ, ಒಂದು ಕಬೋರ್ಡ್, ಮಿರರ್ ಇರೋದೇ ಬೇಕು, ಅದು ಬಂತು. ಅದಕ್ಕೊಂದು ಮ್ಯಾಚಿಂಗ್ ಲಿಪ್ಸ್ಟಿಕ್ ಗ್ಲೋ ಆಗಕ್ಕೊಂದು ಗ್ಲೋ, ಒಂದು ಮೇಕಪ್ ಐಲೈನರ್ ತಂದಿಲ್ಲ. ಶುರು ನೋಡಿ, ಒಂದೊಂದೇ ಕೊಳ್ಳು ಬಾಕುತ್ತಲ್ಲ ನಮ್ಮಲ್ಲಿ ಇರತಕ್ಕಂಥದ್ದು. ವಿ ಗೋಸ್ ಆನ್ ಆಡ್. ಅದನ್ನೇ ಇವತ್ತು ತುಂಬಾ ಸೈಕಲಾಜಿಕಲಿ ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ದೇ ಆರ್ ಅಪ್ಲೈಯಿಂಗ್. ನಮಗ್ ಗೊತ್ತಿಲ್ಲ, ಅದನ್ನೇ ಅಪ್ಲೈ ಮಾಡಿಟ್ಟಿರೋದು. ಒಂದ್ ಶರ್ಟ್ ತಗೋತಿದ್ದಾಗಿಯೇ ಒಂದ್ ಟೈ ತಗೋಬೇಕು ಅಂತ, ಒಂದ್ ಪ್ಯಾಂಟ್ ತಗೋಬೇಕು ಅಂತ. ಅದನ್ನೇ ನೋಡಿ ಮನಃಶಾಸ್ತ್ರವಾಗಿ ಮಾರ್ಕೆಟಿಂಗ್ ನಲ್ಲಿ 2 ಪ್ಯಾಂಟ್ ತಗೊಂಡ್ರೆ 1 ಶರ್ಟ್ ಫ್ರೀ, 2 ಶರ್ಟ್ ತಗೊಂಡ್ರೆ 1 ಪ್ಯಾಂಟ್ ಫ್ರೀ ಅಂತ ಇಟ್ಟಿದ್ದಾನೆ. ಅದ್ರದ್ದು ಬೆಲೆ ಅದ್ರಲ್ಲೇ ಸೇರಿಸಿದ್ದಾನೆ. ಅದನ್ನ ತಗೊಂಡ್ವಲ್ವಾ, ಬೆಲ್ಟ್ ತಗೊಳ್ಳಿ, ಬೆಲ್ಟ್ ತಗೋಬೇಕು. ಬೆಲ್ಟ್ ತಗೊಂಡ್ಮೇಲೆ ಸೆಂಟ್ ತಗೊಂಡ್ಮೇಲೆ ಟೈ, ಅದಕ್ಕೆ ತಗೊಂಡ್ಮೇಲೆ ಒಂದು ಕ್ಯಾಪು, ಅದಕ್ಕೆ ತಗೊಂಡ್ಮೇಲೆ ಒಂದು ಜಾಕೆಟ್, ಅದಕ್ಕೆ ತಗೊಂಡ್ಮೇಲೆ ಒಂದು ಶೂ ತಗೊಂಡ್ಮೇಲೆ ಸಾಕ್ಸ್ ತಗೊಂಡ್ಮೇಲೆ ಪಾಲಿಶು, ಅದನ್ನ ತಗೊಂಡ್ಮೇಲೆ ಶೂ ಇಡ್ಲಿಕ್ಕೆ ಒಂದು ರ್ಯಾಕು. ನೋಡಿ, ನೀವು ಗಮನಿಸಿ ನೋಡಿ, ನೀವು ಒಂದಕ್ಕೆ ಆಸೆ ಪಟ್ಟರೆ ಎಷ್ಟು ಕನೆಕ್ಟಿವಿಟಿ ಇದೆ ಅಂತ ಲೆಕ್ಕ ಹಾಕೊಳ್ಳಿ. ಮದುವೆ ಆಗಿಲ್ಲ ಅಂತ ಹೇಳ್ತೇನಲ್ವಾ, ಅವನು ಮದುವೆ ಆದವನ್ನ ಹೋಗಿ ಕೇಳಿ ನೋಡಿ ಅವನ ಕತೆ. ತಾಯಿ ಜೀವಂದಿರ್ನ ಹೋಗಿ ಕೇಳಿ, ಮದುವೆ ಆಗಿಲ್ಲ ಗುರುಗಳೇ, ನಂಗೆ ಹೆಂಗಾದ್ರೂ ಮನೆ ಒಂದು ಹೆಣ್ಮಗು ನೋಡ್ಬೇಕು, ನನಗೆ ಹೆಂಗಾದ್ರೂ ಮದುವೆ ಮಾಡಿಸ್ಬಿಡಿ. 32 ವರ್ಷ ಆಗ್ಬಿಟ್ಟಿದೆ, ನನ್ ಬದುಕು ಏನಕ್ಕೂ ಇಲ್ಲ, ಯಾವ್ದಕ್ಕೂ ಇಲ್ಲ, ನನ್ಗೆ ಬಿದ್ದು ನಗು. ಹಾಗೆ ಹೇಳ್ತಿದ್ರಿ, ಏನೋ ಪುಟ್ಟ ನಿಮ್ಮ ಅಕ್ಕ ಮದುವೆ ಆಗಿದ್ದಾಳೆ, ಚೆನ್ನಾಗಿದ್ದಾಳ, ಅವಳ ಕತೆ ಬೇಡ, ನಿಮ್ಮಮ್ಮ ಅವಳ ಕತೆ ಮಾತಾಡ್ಲೇಬೇಡಿ, ಅವಳ ಗಂಡನ ಜೊತೆಲೇ ಇಲ್ಲ, ಹಂಗೆ ಹೇಳ್ತಿಲ್ಲ, ಪಟ ಅಂತ ಮಾತಾಡ್ತಿದ್ದಾಳೆ ನನ್ನವ್ವ. ಏನೋ ಇದೆಲ್ಲ ನೋಡ್ಬೋ, ನಿಮಗ್ ಗೊತ್ತಿಲ್ಲ, ಲೋಕದಲ್ಲಿ ನನ್ನನ್ನ ಎಲ್ಲರೂ ಹೀಯಾಳಿಸ್ತಾರೆ. ಅಯ್ಯೋ, ನಿನ್ನ ಮನೆ ಬಂಗಾರ ಆಗೋಗ ಹಿಂಗೆ ಅಂದಿದ್ದೀನಿ. ನನಗ್ ಬಾಯಿಗೆ ಯಾವ್ದಾದ್ರು ಬಂಗಾರದ್ದು ಒಂದು ಬೀಗ ತಗೊಬಂದ ಅಕ್ಕ. ಅರೆ ರಾಮ, ಲೋಕದಲ್ಲಿ ಏನಾದ್ರು ನಿಮ್ ಮನೇಲೆ ನಿಮ್ ಚಿಕ್ಕಮ್ಮ, ನಿಮ್ ದೊಡ್ಡಮ್ಮ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ಜೀವನ ಹರಿದು ಊರ್ ಬಾಗಿಲಾಕೊಂತಿದೆ. ನೀನ್ ಇನ್ನೊಂದು ಊರ್ ಬಾಗಿಲಲ್ಲ, ದೇಶದ ಬಾಗಿಲಾಗ್ಲಿಕ್ಕೆ ಕೊಡ್ತಿದ್ದಿ. 32-33 ವರ್ಷ ಆಯ್ತು. ಈ ಅನುಭವಗಳು ನೋಡಾದ್ರು
ಅಪ್ಪ ನನಗ್ ಬೇಡವೇ ಬೇಡ. ಒಂದ್ರ ಮೇಲೊಂದು ಮದುವೆ ಆಗ್ತಿದ್ದಾಗೆ ತಗೊಳ್ಳಿ, ಒಂದ್ ಗಾಡಿ ಬೇಕು ಹೆಂಡ್ತಿನ ಕುತ್ಕೊಂಡು ಓಡಾಡಿಸ್ಲಿಕ್ಕೆ, ಇನ್ನು ಕೆಲವ್ರಿಗೆ ಕಾರ್ ಬೇಕು, ಪ್ಲೇನ್ ಬೇಕು. ಹೌದು, ಬೈಕ್ಗೆ EMI ಕಟ್ಟಬೇಕು, ಕಾರ್ಗೆ EMI ಕಟ್ಟಬೇಕು. ನನ್ ಬೈಕ್ ಒಂದು ಸುಮ್ಮನೆ ಇರುತ್ತೆ, ಅದಕ್ಕೆ ಪೆಟ್ರೋಲ್ ಹಾಕ್ಬೇಕು, ಅದಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕು, ಅದಕ್ಕೆ ಎಮಿಷನ್ ಟೆಸ್ಟ್ ಕಟ್ಟಬೇಕು, ಮೇಂಟೈನ್ ಮಾಡಕ್ ವರ್ಷಕ್ಕೊಂದ್ಸಲಿ 2 ಸಲ ಸರ್ವಿಸಿಂಗ್ ಬಿಡ್ಬೇಕು. ಎಷ್ಟು ಕನೆಕ್ಟ್ ಆಗುತ್ತೆ ನೀವು ಗಮನಿಸಿ ನೋಡಿ, ನಿಮಗ್ ಗೊತ್ತಾಗ್ತಿಲ್ಲ. ಒಂದ್ ಕಾರ್ ತಗೊಂಡವನ ಹೋಗಿ ಕೇಳಿ ನೋಡಿ, ಅದಕ್ಕೆ ವಾಷಿಂಗ್ ಬಿಡ್ತಿರ್ಬೇಕು, ಆಯಿಲ್ ಚೇಂಜಸ್ ಆಗಾಗ ಮಾಡ್ತಿರ್ಬೇಕು. ಕಾರ್ ಬಂದಿದೆ ಅಂತ ಹೇಳಿದ್ಮೇಲೆ ತಿಂಗಳಿಗೆ 1-2 ಸಲ ಊರ್ ಹೊರಗಡೆ ಹೋಗ್ಲಿಲ್ಲ ಅಂತ ಹೇಳ್ದ ಅಂದ್ರೆ ಮರ್ಯಾದೆ ಇರಲ್ಲ. ಇದೇನ್ರಿ ಕಾರ್ ತಗೊಂಡ್ಬಂದ್ ಇಟ್ಕೊಂಡವನೇ ಅಂತ. ತಗೊಳ್ಳಿ, ಕಾರ್ ತಗೊಂಡ್ ಟ್ರಿಪ್ಗಳು ಹೋಗ್ಬೇಕು, EMI ಕಾರ್ಡ್ ಅಲ್ಲಿ EMI ಇದು ಮಾಡಾದ್ರೂ ಸರಿ, ಪಟಾಯಾಗೆ ಹೋಗ್ಬೇಕು, ಬ್ಯಾಂಕಾಂಗ್ಗೆ ಹೋಗ್ಬೇಕು, ಥೈಲ್ಯಾಂಡೇ ಹೋಗ್ಬೇಕು, ಮಾಲ್ಡೀವ್ಸ್ಗೆ ಹೋಗ್ಬೇಕು, ಇವ್ರ ಮನೆ ಬಾದು ಬಂದು ದೊಡ್ಡದಾಗಿ ಸ್ಟೇಟಸ್ ಹಾಕೋಬೇಕು, ಅದಕ್ಕೊಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಬೇಕು. ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ಮನೇಲಿ ಒಂದು ಕಂಪ್ಯೂಟರ್ ಬೇಕು. ಕಂಪ್ಯೂಟರ್ ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಇಂಟರ್ನೆಟ್ ಬೇಕು. ಆ ಕಂಪ್ಯೂಟರ್ ಇಡಕ್ಕೆ ಒಂದು UPS ಬೇಕು. ತಗೊಳ್ಳಿ, ನೋಡಿ, ಹೆಂಡತಿಗೆ ಯಾಕೋ ಯಜಮಾನರಿಗೆ ಬಿಸಿ ಬಿಸಿ ಏನಾದ್ರೂ ಒಂದ್ ಮಾಡ್ಕೊಡ್ಬೇಕು ಅಂತ ಹೇಳ್ದಂದ್ರೆ ತರಕಾರಿ ಇಡಕ್ ಒಂದ್ ಫ್ರಿಡ್ಜ್ ಬೇಕು, ಫ್ರಿಡ್ಜ್ಗೆ ಒಂದು ಇನ್ವರ್ಟರ್ ಬೇಕು. ನೋಡಿ, ಅಲ್ಲಿ ಒಂದೊಂದೇ ಹೆಂಗ ಸೇರುತ್ತೆ ಅಂತ ಹೇಳ್ದ ಅಂದ್ರೆ ಇದ್ದದ್ದರಲ್ಲಿ ಮನುಷ್ಯ ಸಾಕು ಅನ್ನೋ ಒಂದು ಮಾತೇ ಇಲ್ಲ. ನಿನಗ್ ಮದುವೆ ತನಮ್ಮ ಹೋಗು, ಈಗಿದೆ. ನನಗೆ ಲೋಕದ ಮುಂದ್ಗಡೆ ಮದುವೆ ಆದ್ಮೇಲೆ ಅಲ್ವಾ ಇರೋದು. ಒಂದು ಮಗು ಮಾಡ್ಕೋಬೇಕು, ಆ ಮಗುಗೋಸ್ಕರ ಆಸ್ಪತ್ರೆಗಳಿಗೆ ಸುತ್ಕೋಬೇಕು. ಇವಾಗ ಯಾರಿಗಾದ್ರೂ ನ್ಯಾಚುರಲ್ ಆಗಿ ಮಕ್ಕಳಾಗ್ತಿದೆ? ಖಂಡಿತ ಇಲ್ಲ. 9 ಜನಕ್ಕೆ ನ್ಯಾಚುರಲಿ ಮಕ್ಕಳಿಲ್ಲ. ಮೊನ್ನೆ 10 ವರ್ಷ 4 ತಿಂಗಳು ಮಕ್ಕಳೇ ನನ್ನ ತುಂಬಾ ಆತ್ಮೀಯರು ಉಮೇಶ ಅಂತ ಹೇಳ್ಬಿಟ್ಟು, ತುಂಬಾ ದೊಡ್ಡ ಒಂದು ಸಜ್ಜನ ವ್ಯಕ್ತಿ, ತುಂಬಾ ರಾಜಕಾರಣ ಎಲ್ಲ ಮಾಡ್ತಿರ್ತಕ್ಕಂಥ ಓಡಾಟ ವ್ಯವಹಾರಗಳು, ತುಂಬಾ ಒಂಥರ ದೈವಿಕ ವ್ಯಕ್ತಿ, ದೈವ ಕೆಲಸ, ದೇವಸ್ಥಾನ ಕೆಲಸ ಅಂದ್ರೆ ಮೊದಲು ನಿಲ್ತಾರೆ. ಅವ್ರ ಮನೇಲಿ 10 ವರ್ಷದ ಪಾಪು ವಯಸ್ಸಿಗೆ ಬಂದ್ಬಿಟ್ಟಿದೆ ಮಕ್ಕಳೇ. ಯಾರೇ ಗುಂಡಿಗೆ ಡಗ್ಗು ಅಂದ್ಬಿಡ್ತಾರೆ. ನಮ್ಮ ಅಕ್ಕ 16 ತುಂಬಿದ್ರು ಕೂಡ ಈ ಗಂಡು ಬೀರಿ 17ಕ್ಕೆ ನಮ್ಮ ಅಕ್ಕನಿಗೆ ವಯಸ್ಸಿಗೆ ಬಂದಿರೋದು. ನನ್ನ ತಂಗಿ 14 ಚಿಲ್ಲರಿಗೆ. ನೋಡಿದ್ರೆ 10 ವರ್ಷಕ್ಕೆ ಏನಪ್ಪಾ 8-9 ತಿಂತಿರೋ ಕೆಮಿಕಲ್ ಫುಡ್ಸು, ಇನ್ನೊಂದು ಎಷ್ಟು ಭಯ ಬಿದ್ದಿರ್ಬೇಕು ಗೊತ್ತಾ ತಂದೆ ಜೀವ ಉಮೇಶ್ ಜಿ. ಗಾಬರಿ ಆಗ್ಬಿಡ್ತು. ನಾನು ಹೇಳ್ದೆ ಅದಕ್ಕೆ ಹಿರಿಯರು ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಬಲ್ಲಿಲಿ ಮೂಳೆ ಗಟ್ಟಿ ಇರ್ಲಿ, ಇರೋ ದೇಹದಲ್ಲಿ ಒಂದು ರಕ್ತ ಹೋಗುತ್ತೆ ಅಂತ ಎಳ್ಳಿನ ಉಂಡೆ, ತುಪ್ಪದ ಉಂಡೆ, ಇನ್ನೊಂದು ಅಂತ ಒಂದು 15 ದಿನ 16 ದಿನ ಆ ಮಗುಗೆ ಎಲ್ಲೂ ಕಳಿಸ್ದೆ, ಸ್ಟ್ರೆಸ್ ಆಗದೆ ಅವಳ ದೇಹದಲ್ಲಿ ಆಗ್ತಿರೋ ಒಂದು ಪ್ರಕೃತಿಯ ಬದಲಾವಣೆಗಳನ್ನ ನೋಡ್ಕೊಂಡು ಒಂದು ತಿಂಡಿ ಊಟ ಈ ತರದನ್ನ ಬದಲಾವಣೆ ಮಾಡಿ ತಿನ್ನಿಸ್ತಿದ್ರು. ಅದ್ ಸ್ವಲ್ಪ ಮಾಡಿಸಿ ಹಿರಿಯರನ್ನ ಕೇಳಿ, ದೊಡ್ಡದಾಗಿ ಫಂಕ್ಷನ್ ಎಲ್ಲ ಬೇಡ ಉಮೇಜಿ, ಯಾರ ಮಾತೋ ಕೇಳ್ಕೊಂಡು ನಮ್ಮ ಮನೆಗೆ ನಾವು ಮಾಡ್ಕೊಳ್ಳೋಣ. 10 ವಯಸ್ಸದ ಮಗು ನೋಡುತ್ತೆ, ನನ್ನ ಯಾಕೆ ಎಲ್ರು ಹಿಂಗ್ ಮಾಡ್ತಿದ್ದಾರೆ, ಬಂದವ್ರು ಸುಮ್ನೆ ಇರ್ತಾರ, ಅರ್ಶನಗಳು ಹಚ್ಚೋದು, ಕುಂಕುಮಗಳು ಹಚ್ಚೋದು, ಹೂವುಗಳು ಇಡೋದು, ಅದೊಂದು ಒಂದು ಪ್ರಕೃತಿಯ ಸಿದ್ಧತೆ. ಆದ್ರೆ 10ನೇ ವಯಸ್ಸಿಗಲ್ಲಪ್ಪ, 10ನೇ ವಯಸ್ಸಿಗಲ್ಲ. ನಾವು ಮಾಡಿರ್ತಿರೋ ಮನೆಯ ಒಂದು ಕೆಮಿಕಲ್. ಆಯ್ತಾ, ಮಗು ಆಯ್ತಾ, ಇವಾಗ ನೋಡಿ ಮಗು ಆದ್ಮೇಲೆ ನಾಮಕರಣಕ್ಕೆ ಒಂದ್ ಜೋಡಿಸ್ಕೋಬೇಕು, ಊಟಕ್ಕೆ ಕೂದಲು ತೆಗಿಲಿಕ್ಕೆ ಒಂದ್ ಜೋಡಿಸ್ಕೋಬೇಕು, ಆ ಮಗುಗೊಂದ್ ಬಟ್ಟೆ, ಆ ಮಗುಗೊಂದ್ ಪೋಲಿಯೋ ಡ್ರಾಪ್ಸ್ಗಳು, ಏನೂ ಇಲ್ಲ ನೋಡಿ. ಒಂದು ಮಗು ಅಲ್ಲ ಸ್ವಾಮಿ, ಇನ್ನೊಂದಿರ್ಬೇಕು. ಇನ್ನೊಂದ್ ಹೆಣ್ಣಾಗ್ಬಿಡ್ತಂದ್ರೆ ಗಂಡಿರ್ಬೇಕು, 2 ಗಂಡ ಆದ್ರೆ ಇನ್ನೊಂದ್ ಹೆಣ್ಣಿರ್ಬೇಕು. ನಮ್ಮ ಮನೆ ಹತ್ರ ಒಂದ್ ತಾಯಿ ಜೀವ 7 ಜನ ಹೆಣ್ಣು ಮಕ್ಳು, 7 ಜನ ಅಶ್ವತ್ಥ ಮರಕ್ಕೆ ಹೋಗೋದು, ಸುತ್ತೋದು, ಗಂಡು ಮಗು ಬೇಕು. ಆ ದೇವ್ರು ಈ ದೇವ್ರು ನಿಮ್ಮ ಯೋಗ್ಯತೆಗೆ ಏನ್ ಬರ್ದಿರ್ತಾನೆ ಅದೇ ಬರ್ದಿರ್ತಾನೆ. ಮೊನ್ನೆ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಅಪ್ಪನವರದು ಕಾರ್ಯ ಆಗೋಕ್ ಮೊದಲು ಹೋಗಿದ್ದಾಗ ಅವಾಗ ನೋಡ್ಬೇಕಿತ್ತ, ತಾಯಿ ಜೀವ ಬಂದ್ ಕೈ ಹಿಡ್ಕೊಂಡು ಅಮ್ಮ ಹೇಗಿದ್ದಾರೆ. ಅವ್ರ ಮನೇಲಿ ಒಂದು ಕೋತಿ ಸಾಕಿದ್ರು. ನಾವು ಅವರ ಹೆಸರು ನೆನಪಿಲ್ಲ, ಕೋತಿ ಅಮ್ಮ ಅಂತಿದ್ರು. ಒಂದು ಪುಟ್ಟ ಕೋತಿ ತಂದು ಸಾಕಿತ್ತು ಆ ತಾಯಿ ಜೀವ. 7 ಮಕ್ಕಳಾದ್ಮೇಲೆ ಅಮ್ಮ ಬೈದಿದ್ರು, ಏನೇ ರಾಣಿ ಅಮ್ಮ, ನಿಂಗೇನಾದ್ರು ಬುದ್ಧಿ ಇದೆಯಾ? ಅವನಿಗಂತೂ ಬುದ್ಧಿ ಇಲ್ಲ, ಏನಾಗುತ್ತೆ ನಿನ್ ದೇಹ, ನಡಿ ಅಂತ ಕರ್ಕೊಂಡೋಗಿ ಆಪರೇಷನ್ ಮಾಡಿಸಿದ್ರು ಅವ್ವ. ನೆನೆಸ್ಕೊಂಡು ತುಂಬಾ ವರ್ಷಗಳ ನಂತರ
ಊರ್ ಖಾಲಿ ಮಾಡ್ಕೊಂಡು ಎಲ್ಲೋ ಹೋಗಿ ಸೆಟ್ಲ್ ಆಗಿದೆ. ತಾಯಿ ಜೀವ ಹಿಂಗಿದಾರಪ್ಪ ಅಮ್ಮ ಹೋಯ್ತಮ್ಮ ಅಂತ ಹೇಳಿದ್ದಾಯ್ತು. ಕಣ್ಣಲ್ಲಿ ನೀರು ಹಾಕೊಂಡ್ರು. ಈಗ ಅಪ್ಪಾಜಿನೂ ಹೋದ್ರು. ಇರ್ಲಿ, ಇದೆಲ್ಲ ನೆನಪುಗಳು ಬರ್ತಿದೆ. ಅದರಿಂದ ಹೇಳ್ತಿದ್ದೇನೆ, ಒಂದ್ ಆಸೆಗೆ ನೋಡಿ, ಯಾಕಿದ್ದೆ ಪಗಡು ಕಟ್ಬೇಕು, ಕೊಟ್ಟೋದ ಮೇಲೆ ವಾಚ್ ಕಟ್ಬೇಕು, ಕೊಟ್ಟೋದ ಮೇಲೆ ಇದು ಹಂಗಿರ್ಬೇಕು, ಇದಕ್ಕೆ ಹಿಂಗಿರ್ಬೇಕು, ಇದಕ್ಕೆ ಹಂಗಿರ್ಬೇಕು, ಒಂದಾ ಎರಡಾ ಪೋಣಿಸ್ಕೊಳ್ಳೋದು ಮಕ್ಕಳೇ ಜೀವನ. ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ಅದು ಒಂದ್ರ ಮೇಲೆ ಒಂದು ಸೋಫಾ ಬಂದ ಮೇಲೆ ಟೀಪಾಯ್ ಇಲ್ಲ, ಟೀಪಾಯ್ ಬಂದ ಮೇಲೆ ಡೈನಿಂಗ್ ಟೇಬಲ್ ಇಲ್ಲ, ಎಲ್ಲ ಬಂದ ಮೇಲೆ ನಾವೇ ಇಲ್ಲ, ಸಾಲಾಗಿ ಇಲ್ಲ, ಇಲ್ದಿದ್ ಕಾಯಿಲೆ BP ಶುಗರ್ ಎಲ್ಲ ತಂದು ಇಟ್ಕೊಂಡು ಗೋವಿಂದ ಗೋವಿಂದ. ಜಾಗ್ರತೆ. ಶನಿ ಕುಜ ಈ ತರದ ಒಂದು ಪ್ರಭಾವಗಳು ವಿಚಿತ್ರವಾಗಿ ನಡೀತಿದೆ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಶನಿ ವೃಷಭ ರಾಶಿಯನ್ನು ದಾಟಬೇಕು, ನೆನಪಿಟ್ಕೊಳ್ಳಿ. ಶನಿ ವೃಷಭ ರಾಶಿ ದಾಟಿ ಮಿಥುನ ರಾಶಿಗೆ ಬಂದಾಗ ಒಂದಷ್ಟು ಉಸಿರಾಟ. ಅಂದ್ರೆ ಇನ್ನೂ ಕಡಿಮೆ ಅಂದರೂ 7 ವರ್ಷ ದಂಡಯಾತ್ರೆಯೇ. ದೊಡ್ಡ ಖರ್ಚು, ದೊಡ್ಡ ಸಾಲ, ದೊಡ್ಡ ಮನೆ, ದೊಡ್ಡ ವ್ಯವಸ್ಥೆ, ಹೋಗ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕುಂಭರಾಶಿಗೆ ಈ ಒಂದು ಕುಜನ ಪ್ರಭಾವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಕುಜ ಅಷ್ಟಮಕ್ಕೆ ಮೂವ್ ಆಗಿದ್ದಾನೆ. ನಮಗೂ ಹೇಳಿಲ್ಲ ಗುರುಗಳೇ. ಶನಿ ವಕ್ರಬಲ ಕುಂಭರಾಶಿಗೆ ಏನು ಆಗೋಲ್ಲ. ನಿಮಗೆ ಕೊಡಬೇಕಾಗ್ಲಿಕ್ಕೇನೆ ಶನಿ ವಕ್ರ ಆಗಿರೋದು. ಆದ್ರೆ ಕುಜ ಬಿಡ್ತಿರ್ಲಿಲ್ಲ, ಲಾಕ್ ಆಗ್ಬಿಟ್ಟಿದ್ದ ಕೇತು ಜೊತೆ. ದಶಮಾಧಿಪತಿ, ಪ್ರೊಫೆಷನಲ್ ಅಧಿಪತಿ ಪೂರ್ತಿ ಹಿಂಗ್ ಕಟ್ಟಾಕ್ಬಿಟ್ಟಿದ್ದಾನೆ ಮನೆಗೆ. ಬೇಡಿಗಳಾಕಿ ಎಲೆಕ್ಟ್ರಿಕಲ್ ಚೇರ್ ಅಲ್ಲಿ ಹಿಂಗ ಹಾಕಿ ಕಟ್ಟಾಕ್ಬಿಟ್ಟಿದ್ದ. ಇಟ್ ಇಸ್ ದೇರ್, ಎಲ್ಲ ಇದೆ. ಫುಲ್ಲು ತಟ್ಟೆ ತುಂಬಾ ಹಿಂಗ್ ಇಟ್ಟುಬಿಟ್ಟು ನಿಮ್ಗೆ ಮುಟ್ಟಬಾರ್ದು. ಯಾರೋ 4 ಜನನ ಕುಂದಿರ್ಸ್ಬಿಟ್ಟು ಮಕ್ಕಳ ಮುಟ್ಟಬಾರ್ದು. ದೇವ್ರ ಮುಂದ್ಗಡೆ ನೈವೇದ್ಯಗಳು ಇಟ್ಬಿಟ್ಟು ಮಕ್ಕಳು ಸುಮ್ಮನೆ ಇರ್ತಾರ. ಅಯ್ಯೋ ನನ್ಗೆ ನೀವು ನಂಬೋಲ್ಲ, ನನ್ನವ್ವ ನಮ್ಮನೇಲಿ ಏನು ಹಬ್ಬ ನಡೀದರು, ಪೂಜೆ ನಡೀದರು, ನೀವು ನಂಬೋದಿಲ್ಲ. ನಾನು ಇಷ್ಟು ವಯಸ್ಸಾಗಿದ್ರು ನನ್ನವ್ವ ಹೇಳ್ಕೊಟ್ಟಿರೋದು ನನ್ನ ಧರ್ಮಪತ್ನಿಗೆ, ನನ್ನ 2ನೇ ಅವ್ವನಿಗೆ. ಅವ್ನ್ ಮೊದ್ಲು ಎತ್ತಿಟ್ಬಿಡೆ ಸ್ವಲ್ಪ. ದೇವ್ರಿಗಿಡೋದನ್ನ ಫಸ್ಟ್ ತಗೊಂಡೋಗಿ ಇಟ್ಬಿಟ್ಟು ಮಿಕ್ಕಿದ್ ಫಸ್ಟ್ ಎತ್ತಿಡೆ. ದೇವ್ರ ಪೂಜೆ ಆಮೇಲೆ ಮಾಡ್ಕೊಳ್ಳೋಣ, ಅವ್ನ ಪೂಜೆ ಆಗ್ಬಿಡ್ಲಿ, ಅವ್ನ್ ಸುಮ್ನಿರಲ್ಲ. ಅವ್ನ್ ಕೈ ಬಾಯಿ ಹಿಂಗೆ ಬರ್ತಿರ್ತಾನೆ. ಅಮ್ಮ ಇದೇನು, ಅಮ್ಮ ಅದೇನು. ನೀವು ನಂಬಲ್ಲ, ಹೋಳಿಗೆ ಮಾಡ್ತಿದ್ದೆ ಮೊದಲ್ದು ಒಂದು ದೇವ್ರ ಪ್ರಸಾದ ಅಂತ ಎತ್ತಿಟ್ಬಿಟ್ಟು ಮಿಕ್ಕಿದ್ 2ನೇದು ನನಗೇನೆ. ಆ ರವೆ ಉಂಡೆ ಮಾಡ್ತಿದ್ರು ಸರಿ, ಕರ್ಜಿಕಾಯಿ ಮಾಡ್ತಿದ್ರು ಸರಿ, ಕಜ್ಜಾಯ ಮಾಡ್ತಿದ್ರು ಸರಿ. ಅದು ಚಿಕ್ಕ ಹುಡುಗನಿಂದಲ್ಲ, ಅದೇನೋ ಗೊತ್ತಿಲ್ಲ, ನನ್ ಕೈ ಬಾಯಿ ಸುಮ್ನಿರೋಲ್ಲ. ಪುಡ್ಕು ಅದೇನೋ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈಗ್ಲೂ ವೈ ಶುಡ್ ಐ ಚೇಂಜ್? ನನ್ನ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ವಾ. ಮೊನ್ನೆ ಕೂಡ ನನ್ನ ತಂಗಿ ನನ್ಗೆ ವರಲಕ್ಷ್ಮಿ ಹಬ್ಬಕ್ಕೆ, ರಾಖಿ ಹಬ್ಬಕ್ಕೆ ನನ್ನ ಅಕ್ಕ ತಂಗಿ ಏನ್ ಕೊಟ್ಟಿರೋದು ಗೊತ್ತಾ? ಬಿಸಿ ರವೆ ಉಂಡೆ ಮಾಡಿದ ತಕ್ಷಣನೇ ತೆಗೆದು. ಅವ್ರಿಗೆ ಸೂತ್ಕ ಇಲ್ವಲ್ಲ, ನಮ್ಮ ಮನೆಗ್ ಸೂತ್ಕ. ಪಾಪ ಹೆಣ್ಮಕ್ಳು ಅಣ್ಣಯ್ಯ ಒದ್ದಾಡ್ತಿರ್ತಾನೆ ಅಂತೇಳಿ ಮಾಡಿ 2 ಬಾರಿ ಫೋನು. ಆ ನೂಲು ಉಣ್ಮೆ ಕಟ್ಬಿಟ್ಟು ತಗೊಳ್ಳೋ ಅಂತ ಹೇಳ್ಬಿಟ್ಟು ಮರಿಲಾರದು. ದೇವ್ರಿಗೆ ಇಟ್ರಿನೆ, ದೇವ್ರಿಗೆ ಆಮೇಲೆ ಕತೀನಿ. ಫಸ್ಟ್ ಈ ದೇವ್ರಿಗೆ ಫಸ್ಟ್ ತಿನ್ನಿಸ್ಬೇಕು ಅಂತ ಅಮ್ಮ ಹೇಳೈತೆ. ನಮ್ಮ ಅಕ್ಕ ತಂಗಿ ಎಲ್ಲರಿಗೂ ಗೊತ್ತಿದೆ. ನನ್ನ ಧರ್ಮಪತ್ನಿಯೂ ಅಷ್ಟೇ, ಮೊದಲು ಎತ್ತಿಟ್ಬಿಡುತ್ತೆ. ಪ್ರಸಾದ ಮಾಡ್ತಿದ್ದಾಗೆ ದೇವರಿಗೆ ಅಂತಂದು ಎತ್ತಿಟ್ಟು ನಿಮ್ಮ ಮಾವನ್ಗೆ ಎತ್ಕೊಂಡೋಗಿ ಕೊಡಿ. ನಾನು ಅದನ್ನೇ ನನ್ನ ಮಕ್ಳಿಗೂ ಕಲ್ಸಿದ್ದೇನೆ, ಜಮಾಯಿಸಿ ಅಂತ ಹೇಳ್ತೇನೆ. ಅಲ್ಲೆಲ್ಲೋ ಇಟ್ಕೊಂಡು ಮನಸ್ಸಿಲ್ಲದೆ ಮನಸ್ಸಿಂದ ಅನ್ನತಕ್ಕಂಥ ಒಂದು ಭಾವ. ಸೊ ಕುಂಭ ರಾಶಿಗೆ ಈಗ ಅದೇ ಆಗಿರೋದು. ಶನಿ ವಕ್ರ ಅಂದ್ರೇನೆ ಬ್ಯೂಟಿಫುಲ್. ನೆನ್ಪಿಟ್ಕೊಳ್ಳಿ, ನಮ್ಮ ಮನೆಗೆ ನಾವು ಬಂದ್ರೆ ಕೆಟ್ಟದ್ ಮಾಡ್ತೀವ? ಎಲ್ರು ಹೇಳ್ತಾರೆ. ಶನಿ ಬಂದು ಕುಂಭರಾಶಿಗೆ ನಿಜವೇ, ಸಾಡೆ ಸಾತಿಯೇ ನಿಜವೇ,
ನಿಜ ಹೇಳಬೇಕು ಅಂದ್ರೆ ಜೀವನ ಪರ್ಯಂತ ಸಾಡೆ ಸಾತಿಯೇ ಕುಂಭರಾಶಿಯವರಿಗೆ. ಜೀವನ ಪರ್ಯಂತ ಸಾಡೆ ಸಾತಿ. ಇದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ 4 ಜನ ಅತಿಥಿಗಳು ಬಂದ್ಬಿಟ್ಟಿದ್ದಾರೆ. 6-7 ವರ್ಷದಿಂದ 2018ರಿಂದ ಡಾನ್ಸ್ ಮಾಡಿಸ್ತಿದ್ದಾನೆ ಕುಂಭರಾಶಿ. ನಿಜವೇ ಸ್ವಲ್ಪ ಸುಧಾರಿಸ್ಕೊಂಡ್ವಿ, ಗುರು ಪುಣ್ಯಾತ್ಮ ಅನ್ಕೊಂಡ್ವಿ. ಅಷ್ಟರಲ್ಲಿ ಧನಶನಿ ವಕ್ರ ಆದ, ಬ್ಯೂಟಿಫುಲ್ ಅದು, ಸಿಕ್ಕಾಬಟ್ಟೆ ಅದು. ಆದ್ರೆ ಕುಜ ಲಾಕ್ ಆಗ್ಬಿಟ್ಟಿದ್ದ. ಅದಕ್ಕೆ ನೀವು ಒದ್ದಾಡ್ಬಿಟ್ಟಿರ್ತೀರಿ. ನಿಜ ಹೇಳ್ಬೇಕು ಅಂದ್ರೆ ಕಣ್ಣೀರ್ ಹಾಕಿಲ್ವಾ ಹೇಳಿ ಕುಂಭರಾಶಿ ನೀವು? ಎಲ್ಲ ಇದೆ ಗುರುಗಳ, ಇದೋ ಪ್ರಮೋಷನ್ ರೆಡಿ. ನಮ್ ಗುರುಗಳು ಒಂದ್ ಕೇಸ್ ಗೆದ್ದಿದ್ದಾರೆ, ಜಡ್ಜ್ ಇಲ್ಲ, ಟ್ರಾನ್ಸ್ಫರ್ ಆಗಿದ್ದಾರೆ, ಸೈನ್ ಬೀಳ್ಬೇಕಷ್ಟೇ. ನಂಬ್ತೀರಾ? ಕೇಸು ಗೆದ್ದಿದ್ದಾರೆ, ಸಿಗ್ನೇಚರ್ ಒಂದು ಬೀಳ್ಬೇಕು, ಹಿಂಗೆ ನಿಂತಿದ್ದಾರೆ. ಇನ್ನೊಂದು ಕೇಸ್ ಗೆದ್ದಿದ್ದಾರೆ ಇನ್ನೊಬ್ರು ಗುರುಗಳು, ಜಾಗ ಅವ್ರಿಗೆ ಆಗಿದೆ. ಆದ್ರೆ ಜಾಗ ಬಂದು ಬಿಡಿ ಅಕ್ವಿಸಿಷನ್ ಆಗಿ ಅದು ಲ್ಯಾಂಡ್ ಆಗಿ ಇನ್ನೊಂದು ಕೊಟ್ಬಿಟ್ಟಿದ್ದಾರೆ. ತಮಾಷೆ ಏನಂದ್ರೆ ಈಗ ಸೈಟ್ ಹುಡ್ಕೊಡ್ಬೇಕು. ಆ ಸೈಟ್ ಇವ್ರದು. ಈಗ ಅದು ಕೊಟ್ರೆ ಕೋರ್ಟ್ ದುಡ್ಡು ಸ್ಯಾಂಕ್ಷನ್ ಮಾಡುತ್ತೆ. ಈಗ ಅದು ಸೈಟ್ ಯಾವುದು ಅಂತ ನಮಗೆ ಸಿಗ್ತಿಲ್ಲ, ಯಾಕಂದ್ರೆ ಆ ಕೇಸ್ ಹಾಕಿದ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ. ಕೇಸ್ ಇವ್ರು ಗೆದ್ದಿದ್ದಾರೆ. ನೋಡಿ ಹೆಂಗಿದೆ, ಕುಜನ ಜೊತೆ ಕೇತು, ಲಾಕು ಹೆಂಗಿದೆ ನೋಡಿ, ಲಾಕ್ ಎಲ್ಲ ಇದೆ ಕೈಯಲ್ಲೇ. ಈಗ ಒದ್ದಾಟ ಕೈಯಲ್ಲೇ ಇದೆ, ಪ್ರಸಾದ ಕೈಯಲ್ಲೇ ಇದೆ. ಇದೋ ಅದು, ಇದೋ ಅದು. ಕುಂಭರಾಶಿಯವರಿಗೆ ಈ ಭಾವಗಳು ಆಗಿ ಒದ್ದಾಟ ಮಾಡಿಸುತ್ತಿದೆ. ನಿಜ ಹೇಳ್ಬೇಕು ಅಂದ್ರೆ ಬ್ಯೂಟಿಫುಲ್ ಟೈಮು. ಖಂಡಿತ ಕುಂಭರಾಶಿಯವ್ರು ಏನಾದ್ರೂ ಒಂದು ಹೊಸದೊಂದು ಶುರು ಮಾಡಿರ್ತೀರಿ 100%. ನಿಮಗೆ ಮಾತ್ರ ನೆನ್ಪಿಟ್ಕೊಳ್ಳಿ, ಮಕ್ಕಳಿಂದಲೂ ನೆಮ್ಮದಿ ಇಲ್ಲ, ನಿಮ್ಮ ಹೆತ್ತವರಿಂದಲೂ ನಿಮ್ಗಿಲ್ಲ. ನಮ್ಮ ಗುರುಗಳು ಯಾವಾಗ್ಲೂ ಹೇಳ್ತಾರೆ, ಲೋಕದಲ್ಲಿ ಇವರಿಬ್ಬರಿಂದ ನೆಮ್ಮದಿ ಇಲ್ಲ ಕಣ ಕುಂಭರಾಶಿಯವರಿಗೆ ಅಂತ. ಒಂದ ಎತ್ತವರಿದ್ದ, ಎತ್ತವ್ರು ನಮ್ಮ ಮಾತು ಕೇಳಲ್ಲ, ಎತ್ತವ್ರ ಮಾತು ನಾವು ಕೇಳಲ್ಲ. ಹೋಗ್ಲ ಅದು ಬಿಡಿ. ನಾವೆತ್ತವರಾದ್ರೂ ಮಾತು ಕೇಳ್ತಾರೆ ಅಂದ್ರೆ ಅದೂ ಇಲ್ಲ. ಹೋಗ್ಲಿ ಕಟ್ಕೊಂಡವಳಾದ್ರೂ ಕೇಳ್ತಾಳೆ ಅಂದ್ರೆ ಅದು ಕೇಳಲೇಬೇಡ. ಅದು 1 and 1 ಅಪ್ಲೈ ಆಗೋದೇ ಕುಂಭರಾಶಿ ಅವರಿಗೆ. ಹೌದು ಅಲ್ವೋ ಹೇಳಿ? ನೀವು ಹೇಳಿದಕ್ಕೆಲ್ಲ ಉಲ್ಟಾ ಆಗಿರ್ತಾರೆ ನಿಮ್ಮ ಧರ್ಮಪತ್ನಿ, ನಿಮ್ಮ ಮಕ್ಕಳು. ಖಂಡಿತ ನಿಮ್ಮ ಮಕ್ಕಳ ವಿಚಾರದಲ್ಲಿ ನೋವು ತಿಂದಿರ್ತೀರಿ. ಎಲ್ರೂ ಹೇಳಿರ್ತಾರೆ ಪಂಚಮದಲ್ಲಿ ಗುರು ಬಂದಿರೋದು ಬ್ಯೂಟಿಫುಲ್ ಅಂತ. ಅಲ್ಲಿ ಕೂತಿರೋದು ಆರುದ್ರ ನಕ್ಷತ್ರ. 100% ಹೇಳ್ತಾನೆ. 10ರಲ್ಲಿ 9 ಜನ ನಿಮಗೆ ಮದುವೆ ಆಗಿ ಮಕ್ಕಳಿದ್ರೆ ಅವರ ಆರೋಗ್ಯವೋ, ಅವರ ವೈಚಾರಿಕತೆಯೋ, ಅವರ ವಿದ್ಯೆಯೋ, ಅವ್ರ ಕೆಲಸವೋ, ಅವ್ರ ಬುದ್ಧಿಯೋ, ಅವ್ರ ಮಾತುಗಳು ಏನಾದ್ರೂ ಒಂದು ನೋವು ಕೊಟ್ಟಿರುತ್ತೆ. ಏನೋ ಇದು ನಾನ್ ಎತ್ತಿದ, ನೀವು ಎತ್ತಿದವ್ರ ಮಾತು ಕೇಳಿಲ್ಲ, ನೀವು ಕೇಳೋದ್ ಬಿಟ್ಟಿಲ್ಲ. ಯಾಕೆ ಹೇಳಿ? ಜನ್ಮಾಂತರ ಶನಿ ನಿಮಗೆ ಎಲ್ರಿಗೂ. ಜನ್ಮ ಶನಿ ಅಂದ್ರೆ ನೀವು ಜನ್ಮಾಂತರ ಶನಿಯಲ್ಲೇ ಹುಟ್ಟಿರೋದು. ನೀವು ಒಂದು ನೋವು ತಿನ್ನೋಕೆ ಹುಟ್ಟಿರ್ತಕ್ಕಂಥ ಈ ಕರ್ಣ ಫಿಲಂ ನೋಡಿದಿರಲ್ವಾ, ವಿಷ್ಣುವರ್ಧನ್ ಅವ್ರದ್ದು. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆದಾದವಾತೆ. ನಿಜ ಅದೇ ನೋಡಿ. ಆ ಪುಣ್ಯಾತ್ಮನಪ್ಪ, ಯಾರ ಸುದ್ದಿಗೂ ಹೋದವನಲ್ಲ, ತನ್ನ ಬಾಳಗೂ ಬಂದ ಕರ್ಣನೇ. ನಟ ವಿಷ್ಣುವರ್ಧನ್ ಕರ್ಣನೇ, ಯಾರ ಸುದ್ದಿಗಿಲ್ಲ, ತಾನಾಯ್ತು. ಬದುಕಿರೋ ಅಷ್ಟು ಆ ಕರ್ಣನ್ನ ಹೆಂಗೆ ಕಿತ್ತು ತಿಂದ್ರೋ ಎಲ್ರು ಯಾವುದೋ ರೂಪದಲ್ಲಿ. ಈ ಪುಣ್ಯಾತ್ಮ ಹಾಗೇ ಆಯ್ತು. ಸರಿ ಹೋಗ್ಲಿ, ಹೋದ್ಮೇಲಾದ್ರೂ ಆ ಆತ್ಮಕ್ಕೆ ಆ ಭೌತಿಕವಾಗಿ ಆ ಶಕ್ತಿಗೆ ನೆನಪು. ಯಾರೂ ಇರ್ಲಿಲ್ವಾ ಇಷ್ಟು ವರ್ಷ ಆಯ್ತು, ಹೆಚ್ಚು ಕಡಿಮೆ ದಿಟ್ಟ ನಿರ್ಧಾರ 10 ಕುಂಟೆ ತಗೊಳಕ್ಕೆ. ಇಷ್ಟು ದೊಡ್ಡವರೆಲ್ಲ ಇದ್ರಲ್ವಾ, 10 ಕುಂಟೆನಪ್ಪ ನಮಗ್ ಕೊಟ್ಬಿಡಿ ಅಂತ ರಿಜಿಸ್ಟರ್ ಮಾಡ್ಕೊಂಡು 10,000 ಅಡಿ 10 ಕುಂಟೆ ಅಂದ್ರೆ ಹಿಂಗ ಅಂದ್ಬಿಟ್ಟಿದ್ರೆ ನಮ್ ಕನ್ನಡದವರು ನೆನ್ಪಿಟ್ಕೊಳ್ಳಿ. ಕನ್ನಡದವರು ಸ್ವಾಭಿಮಾನಿಗಳು ಸ್ವಾಮಿ. ನಾವು ಕೈ ಚಾಚಲ್ಲ, ಆದ್ರೆ ಯಾರಾದ್ರೂ ಬಂದು ಕೈ ಚಾಚಿದ್ರೆ ಕೊಡದೇ ಇರಲ್ಲ. ಯಾರೂ ಆ ನಿರ್ಧಾರ ಅದ್ ಮಾಡ್ಲೇ ಇಲ್ಲ, ಯಾರೂ. ಅದೇನಿದೆಯೋ ನಾನು ನೋಡಿದ್ದೇನೆ ನಮ್ಮ ಕನ್ನಡದವರಲ್ಲಿ ಕೆಲವೊಂದು ಗುಣಗಳು ನನಗೆ ಇಷ್ಟ ಆಗಲ್ಲ. ಬೇಜಾರು ಮಾಡ್ಕೋಬೇಡಿ ಮಕ್ಕಳೇ, ಕನ್ನಡದವನಾಗಿ ಹೇಳ್ತೇನೆ. ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಆಗಿರ್ಬೇಕು ಅನ್ನೋದು ಒಂದು ಸ್ವಲ್ಪ ಭಾವ ಇದೆ. ಸಂಕಟ ಆಗುತ್ತೆ, ಅದರಲ್ಲೂ ಕಲಾವಿದರಲ್ಲಿ ಹೆಚ್ಚಾಗಿ. ಇವರುಗಳು ಇಷ್ಟೆಲ್ಲ ಇದಾರಲ್ವಾ, ಎಲ್ರೂ ಅವತ್ತೇ
ಹತ್ತು ಕುಂಟೆ ಆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಿದ್ದಾಗೆ ನಿಂತು ಸರ್ಕಾರನೇ ಕೊಡ್ಬೇಕು, ಸ್ಯಾಂಕ್ಷನ್ ಮಾಡಬೇಕು, 10 ಕುಂಟೆ ತೆಗೆದುಕೊಳ್ಳಲಾರದಷ್ಟು ಬಡತನ ನಮ್ಮ ಕಲಾವಿದರಲ್ಲಿ ಇದೆಯಾ? ಕಲಾವಿದರ ಸಂಘಕ್ಕಿದೆಯಾ ಹೇಳಿ? ನಟ ಸಂಘಕ್ಕಿದೆಯಾ? ನಿರ್ಮಾಪಕರ ಸಂಘಕ್ಕಿದೆಯಾ? ನಿರ್ದೇಶಕರ ಸಂಘಕ್ಕಿದೆಯಾ? ಅವತ್ತೇ ಅಲ್ಲೇ ಇದೇನೋ ಆಗುತ್ತೆ ಅನ್ನೋದೊಂದು ಬೇಡವಾ? ಅಲ್ಲ, ಕುಟುಂಬದಲ್ಲಿ ಕಿರಿಕಿರಿ ಇತ್ತು, ಅವ್ರ ಜಾಗದಲ್ಲಿ ಅವ್ರ ಕಿರಿಕಿರಿ ಇರುತ್ತೆ. ಯಾರೋ ಬಂದು ನಮ್ಮ ಜಾಗದಲ್ಲಿ ಬಂದ್ಬಿಟ್ಟು ಯಾರೋ ಬಂದು ಇನ್ನೊಂದು ಮಾಡ್ತೀವಿ, ಅದು ಎಷ್ಟೇ ದೊಡ್ಡವರಾದ್ರೂ ಸರಿ, ನನ್ ಜಾಗಕ್ಕೆ ಏನು ಬೆಲೆ ಕೊಟ್ಬಿಡಪ್ಪ, ಅರ್ಧ ಎಕರೆನು 1 ಎಕರೆಗೆ ದುಡ್ಡು ಕೊಟ್ಬಿಡ್ತೀವಿ, ತಗೋ. ಆಗ್ಲೇ ರಿಜಿಸ್ಟರ್ ಮಾಡಿ ಒಂದು ದೀಕ್ಷೆ ತಗೊಂಡು ನಿಂತು ಗೌರ್ಮೆಂಟೇ ಕೊಡ್ಬೇಕು. ಗೌರ್ಮೆಂಟ್ ನಲ್ಲಿ ಅವ್ರು ತಿನ್ನು ಕೂತ್ಕೊಂಡಿರೋದೇ ಸಾಕು. ನಮ್ಮ ದೇವಸ್ಥಾನಗಳು ಇನ್ನೊಂದು ನಮ್ಮ ಧರ್ಮದ ಮೇಲೆ ಕಲ್ಲೆಸೆತಕ್ಕಂಥ ಕೆಲಸಗಳು ಎಲ್ಲ ನಡೀತಿದೆ. ಇನ್ನು ಕಲಾವಿದನ್ ಬಿಡ್ತಾರ, ಕರ್ಣನಂತೆ ಬದುಕಿದ ಮನುಷ್ಯ. ಎಲ್ಲಾದ್ರೂ ಒಂದು ವಿಚಾರ ವಿಷ್ಣುವರ್ಧನ್ ಅವರ ಬಗ್ಗೆ ತೋರಿಸ್ಕೊಡ್ಲಿ. ಅಜಾತ ಶತ್ರು, ಹೇಗೆ ಅಂಬರೀಷ್ ಇದ್ರೋ ಹಾಗೇ ಇದ್ರು. ಏನು ಅಂಬರೀಷನ್ನ ನೇರ ನುಡಿ, ಆ ಮನುಷ್ಯನ ಮಾತೇ ಬೇರೆ, ಮಂಡ್ಯದ ಗತ್ತು, ಇದು ಮೈಸೂರು ಗತ್ತು. ಪುಣ್ಯಾತ್ಮ, ಯಾರಿಗೂ ನೋವು ಕೊಟ್ಟವಲ್ಲ, ಯಾರಿಗೂ ತನಗೆ ಏನಂದ್ರೂ ಮೌನವಾಗಿ ಸಹಿಸ್ಕೊಂಡಿರ್ತದೆ. ಯಾಕೆ ಹೇಳಿ? ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ, ದೊಡ್ಡವ್ರು ಹಂಗೇನಪ್ಪ ಏನಂದ್ರೂ ಹೇಳ್ಕೊಳ್ಳಲ್ಲ. ಪುಣ್ಯಾತ್ಮ ನಿಜವಾಗ್ಲೂ ಸೆಪ್ಟೆಂಬರ್ 18 ನೆನೆಸ್ಕೋತೇನೆ. ಯಾರಿಗೂ ಆಲೋಚನೆ ಬರ್ಲಿಲ್ವಾ ಇಷ್ಟವರು? ಇವರಿವರಲ್ಲೇ ಅದೇ, ನೀವು ನಂಬಲ್ಲ, ರವಿಚಂದ್ರನ್ ಅವರು ಆ ಕಾಲಕ್ಕೆ ಒಂದು ದೊಡ್ಡದಾದಂತ ಫಿಲ್ಮ್ ಸಿಟಿ ಕಟ್ತೀನಿ ಅಂತ ಓಡಾಡಿದ್ರು. ನೀವು ನಂಬಲ್ಲ, ಅಲ್ಲಿ ನಡೆದಂತ ವಿಚಿತ್ರವಾದಂತ ಒಂದು ಅಸೂಯಾಪರತೆ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಸುಮ್ಮನಾಗ್ಬಿಟ್ರು. ಹೌದು, ಇಲ್ಲೇ ಕಟ್ಟಬೇಕು ಒಂದು ಫಿಲ್ಮ್ ಸಿಟಿ, ನಾವ್ಯಾಕೆ ಇನ್ನೆಲ್ಲೋ ಹೋಗ್ಬೇಕು ಅಂತ ಹೇಳಿ ಆ ಮನುಷ್ಯನ ಒಂದು ಕನಸುಗಾರ ಆತ. ಇದೆಲ್ಲ ನೋಡ್ಲಿಕ್ಕಾಗದೆ ಏನೋ ಶಂಕರ್ನಾಗ್ ಅವರು ಪುಣ್ಯಾತ್ಮ ಹೋಗ್ಬಿಟ್ರು. ನಿಜ ಹೇಳ್ತಾನೆ. ಅಷ್ಟು ಸಂಕಟ ಆಗುತ್ತೆ, ಅಷ್ಟು ಹೊಟ್ಟೆಲ್ ಬೆಂಕಿ ಇಟ್ಟಾಗುತ್ತೆ. ಪುಣ್ಯಾತ್ಮನಿಗೆ ಇನ್ನೂ ಇಂಥದ್ದೊಂದು ಅವ್ರೇನೋ ಮಾಡ್ಕೊಂಡಿದ್ರೆ, ಆಗ್ಲೇ ಮಾಡಿದ್ದಿದ್ರೆ ಇವತ್ತಂಥದ್ದೊಂದು ಸ್ಥಿತಿ ಆಗ್ತಿರ್ಲಿಲ್ವಾ? ಎಲ್ರೂ ನಾವು ಹೋಗ್ಬಿಟ್ಟು ಏನೋ ಒಂದು ಆ ಮನುಷ್ಯನಿಗೆ ಧ್ಯಾನ ಅಂದ್ರೆ ತುಂಬಾ ಇಷ್ಟ. ಧ್ಯಾನ, ಯೋಗಕ್ಕಿಂತ ಧ್ಯಾನಾಸಕ್ತ. ಒಂಥರ ಬದಲಾಗ್ಬಿಟ್ಟಿದ್ರು ಅವರು, ಲೋಕದಿಂದ ಬೇರೆ ಆಗ್ಬಿಟ್ಟಿದ್ರು, ಅವ್ರ ಆಲೋಚನೆಗಳು ಬೇರೆ ಆಗ್ಬಿಟ್ಟಿತ್ತು. ಪೂರ್ತಿ ಒಂದು ಮೌಖಿಕವಾಗಿ ಅವರು ಬೇರೆಯೇ. ಈ ವಾಸ್ ಟ್ರಾನ್ಸ್ಫಾರ್ಮ್ಡ್ ದ ಮ್ಯಾನ್. ಎಷ್ಟು ಸಂಕಟ ಆಗುತ್ತೆ ನೋಡಿ. ಇವತ್ತು ಮಾತಾಡ್ತಿದ್ದಾರೆ, ಅಲ್ಲಿ ನಡೆದ ಮೇಲೆ ಎಲ್ಲ ಊರೆಲ್ಲ ಕೊಚ್ಕೊಂಡು ಹೋದ ಮೇಲೆ ಆಗಾಗ್ತಾರೆ ಅಂತಕ್ಕಂಥ. ಏನ್ ಹೇಳ್ತೀರಿ ಮಕ್ಕಳೇ? ಇದು ಕುಂಭದ ಕಥೆಯೂ ಹಾಗೆ, ಕರ್ಣನಂತೆ ನೀವು. ಇಲ್ಲಿ ನೋಡಿ, ನಮ್ಮ ನಟ ವಿಷ್ಣುವರ್ಧನ್ ಅವ್ರಿಗೂ ಹೀಗೆ. ಏನು ಎನ್ನೊಳಗೆ ಮಾಯೊಳಗೆ ಯಾರಿಗೂ ಅದು ತೋಚಲಿಲ್ವಾ? ಆ ಮನುಷ್ಯ ಪಡ್ಕೊಂಡು ಬಂದಿದ್ದೆ ಅಷ್ಟೇನೋ ಅಂತ ಅನ್ನಿಸ್ಬಿಡುತ್ತೆ. ಅದಕ್ಕೇನೋ ಈ ರಗಡ ಬೇಡ, ಈ ಜಗಳ ಬೇಡ ಅಂತ ತಾಯಿ ಜೀವ ಬಾರವರು ಭಾರತೀಯಮ್ಮ ಅಲ್ಲೆಲ್ಲೋ ಅವ್ರಿಗಿಷ್ಟ ಮೈಸೂರು ಅಂತ ಮೈಸೂರಲ್ಲಿ ಹೋಗಿ ತಮ್ಮ ಇಷ್ಟಕ್ಕೆ ತಮ್ಮ ಜಾಗದಲ್ಲೇ ಒಂದು ಪುಟ್ಟದಾಗಿ ಏನೋ ಒಂದು ಮಾಡಿ ಇಟ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇನ್ನೇನ್ ಮಾಡ್ತೀರಿ ಹೇಳಿ? ಅವ್ರವ್ರು ಬಡದಾಡ್ಕೊಂಡು ಕೋರ್ಟ್ ಕೇಸಲ್ಲಿ ಇರೋ ಜಾಗದಲ್ಲಿ ಹೋಗಿ ಸಮಾಧಿ ಮಾಡ್ತೀವಿ ಅಂತ ಹೋಗಿದ್ದೆ ದೊಡ್ಡ ತಪ್ಪು. ಸರಿ, ಆಗಿದ್ದಾಗ್ಲಿ ಅಂತ ಕೋರ್ಟ್ಗೆ ಒಂದು ಇದು ಮಾಡ್ಕೊಂಡು ಕುಟುಂಬಗಳನ್ನ ಕುಂದರ್ಸ್ಕೊಂಡು 10 ಲಕ್ಷ ಕೇಳ್ತಿದ್ಯಲ್ವ ಕುಂಟೆಗೆ, ತಗೋ 20 ಲಕ್ಷ ಕೊಡ್ತೀರ ಅಂದಿದ್ರೆ ಯಾವತ್ತೂ ಎಗರೋಗ್ಬಿಟ್ಟಿರೋದು ಈ ಸಮಸ್ಯೆ. ಆ ಮನುಷ್ಯನನ್ನ ಭೂಸ್ಥಾಪಿತ ಮಾಡಬೇಕು. ಕೆಲವು ನೆನಪುಗಳು ನಮ್ಮ ಜೊತೆಲಿ ಇರಬೇಕು ಮಕ್ಕಳೇ, ನೆನಪುಗಳು ಇರಬೇಕು. ಹೇಗೆ ನಾವು ಬೆಂಗಳೂರು ಅಂದಿದ್ದೆ ಕೆಂಪೇಗೌಡರು, ಕರ್ನಾಟಕ ಅಂದಿದ್ದೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ, ಶೃಂಗೇರಿ ಅಂದಿದ್ದೆ ಶಂಕರಾಚಾರ್ಯ ಪೀಠ ಅಂತ ಹೇಳ್ತೀವಿ, ಮಂಗಳೂರು ಅಂತ ಹೇಳಿದ್ದೆ ಪರಶುರಾಮ ಕ್ಷೇತ್ರ ಅಂತ ಹೇಳ್ತೀವಿ. ಕೆಲವು ಕುವೆಂಪು, ತೀರ್ಥಹಳ್ಳಿ ಕನ್ನಡಿಗರ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ. ಏನು ಅದೆಲ್ಲ ನಮ್ಮ ಕರ್ತವ್ಯ ಮಕ್ಕಳೇ. ಕೆಲವು ವ್ಯಕ್ತಿಗಳನ್ನ ನಾವು ಮರೆತರು ನಮ್ಮ ಪೀಳಿಗೆಗೆ ಅದನ್ನ ಮರೆಯದ ಹಾಗೆ ಕಾಪಾಡ್ಬೇಕು ನಾವು. ಎಂತ ಕೆಲಸ ಆಗೋಯ್ತು ಗೊತ್ತಾ? ಈಗ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ನಮಗೆ? ಇಷ್ಟೇನಾ ಆ ವ್ಯಕ್ತಿ ಏನೂ ಮಾಡ್ಲೇ ಇಲ್ವಾ? ಏನ್ ಮಾಡಿದ್ರೋ ಇಲ್ವೋ ಬೇಡ, ಯಾವ್ದಕ್ ಬಂದ್ರೋ ಇಲ್ವೋ ಬೇಡ,
ಯಾರು ಒಳ್ಳೇದ್ ಮಾಡಿದ್ರು ಇಲ್ವೋ ಬೇಡ, ಅವರಿಂದ 100 ಜನ ಅನ್ನ ತಿಂದಿಲ್ವಾ ಮಕ್ಕಳ ಕಲಾವಿದರು, ನಿರ್ಮಾಪಕರುಗಳು, ನಿರ್ದೇಶಕರುಗಳು, ಅದೊಂದು ಯೋಚನೆ ಮಾಡಿ ನೋಡಿ. ಅಂತ ಒಂದು ಸ್ವರೂಪ, ಒಂದು ಆ ಬಂಧನಕ್ಕೆ ಬೀಟ್ ಮಾಡಿದ್ದು, ಕರುಣಾಮಯಿ ಬೀಟ್ ಮಾಡಿದ್ದು, ಕರ್ಣ ಬೀಟ್ ಮಾಡಿದ್ದು, ಒಂದ ಎರಡ ಆತ ದಂತಕತೆ ರೀ ಸ್ವಾಮಿ. ಅಂತ ಒಂದು ಸುಹೃದ್ರೂಪಿ ನಟ, ಸುಹೃದ್ರೂಪಿ ವ್ಯಕ್ತಿತ್ವ. ಹೌದು, ಹೇಳಬಾರ್ದಪ್ಪ, ಹೇಳಬಾರ್ದು. ನನಗೆ ತುಂಬಾ ಇಷ್ಟ ವಿಷ್ಣುವರ್ಧನ್ ಅಂತೆ. ಯಾಕಂದ್ರೆ ಅಂಥದ್ದೊಂದು ಚಕ್ರವರ್ತಿಯ ಮುಂದುಗಡೆ, ಚಕ್ರವರ್ತಿ ರೀ, ಮೇರು ಚಕ್ರವರ್ತಿ ಡಾಕ್ಟರ್ ರಾಜ್ಕುಮಾರ್. ಕನಸಿನಲ್ಲೂ ನೆನೆಸ್ಲಿಕ್ಕಾಗಲ್ಲ, ಅದೊಂದು ಧ್ರುವತಾರೆ. ಅಂತ ಧ್ರುವತಾರೆಯ ಪಕ್ಕದಲ್ಲಿ ಎಲ್ಲೋ ಅವತ್ತಿಗೆ ಅವ್ರ ಕೋಟೆ, ದೊಡ್ಡ ಸಾಮ್ರಾಜ್ಯ. ಅಲ್ಲೊಬ್ಬ ಎಲ್ಲೋ ಒಂದು ನಾಗರ ಹಾವು ಮೂಲಕ ಎಷ್ಟು ಜನ ಮೊದಲನೇ ಮೂವಿ 2ನೇ ಮೂವಿಗೆ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ. ಎಂತೆಂತ ಅವಾರ್ಡ್ಗಳು ತಗೊಂಡು ಎಲ್ಲೋ ಹೋಗ್ಬಿಟ್ರಲ್ಲ. ಪುಟ್ಟು ಹುಡುಗ ಗಾಂಧಿನಗರ ಕಾಲಿಟ್ಟವ, ಪುಟ್ಟಣ್ಣ ಕಣಗಾಲ್ ಆ ಒಂದು ಗರಡಿಯಲ್ಲಿ ಪಳಗಿದವ, ಎಲ್ಲ ತಗೊಂಡು ಜನಮಾನಸರಾಗ್ಬಿಟ್ರು. ಅಂದ್ರೆ ಸುಮ್ಮನೆ ಜನಗಳು ರಾಜ್ಕುಮಾರ್ ಜೊತೆಯಲ್ಲಿ ಇವ್ರನ್ನ ಪ್ರೀತಿಸೋದು ಅಂದ್ರೆ ತುಂಬಾ ಕಷ್ಟ. ನೆನಪಿಟ್ಕೊಳ್ಳಿ, ನಮಗ್ ರಾಜ್ಕುಮಾರ್ ಒಂಥರ ದೇವ್ರ ತರ ಅಪ್ಪಾಜಿ, ಅದಕ್ಕೆ ಮೀರಿದ್ದಿಲ್ಲ ಅಂತ. ಅಂತವರ ಜೊತೆಯಲ್ಲಿ ಇವ್ರನ್ನ ಪೂಜಿಸೋದು ಕನ್ನಡದವ್ರು ಸುಮ್ಮನೆ ಅಲ್ಲ ಮಕ್ಕಳೇ. ಅದನ್ನ ಮಾಡ್ಕೊಂಡು ಬರೋದು, ಕಣ್ಣಲ್ಲಿ ನೀರಲ್ಲ ಇದು. ಸತ್ಯ ಹೇಳ್ತಾನೆ, ನನ್ನ ಆತ್ಮೀಯರುಗಳ ಜೊತೆಲಿ ತುಂಬಾ ಮೋಸ ಮಾಡ್ಬಿಟ್ವಿ ನಾವ್ ಹೀಗೆ ಸುಮ್ಮನೆ 2 ದಿನ ಅಷ್ಟೇ, 2 ದಿನ ನಾವು ಅಷ್ಟೇ, ಏನೂ ಪಡೆದಿಲ್ಲ. ಅಂತ ವ್ಯಕ್ತಿಗಳು ನಮಗ್ ಬೇಕಿಲ್ಲ ಅಷ್ಟೇ. ಅವರೆಲ್ಲ ಮಿನುಗುತಾರೆಗಳು, ಅವರೆಲ್ಲ ನಮ್ಮ ಜೊತೆಯಲ್ಲಿ ನಮಗೆ ಅವರ ಬದುಕನ್ನ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮೂವಿಗಳ ಮೂಲಕ ಎಷ್ಟೋ ವಿಚಾರಗಳ, ಸಮಾಜದ ಉದ್ದೇಶಗಳನ್ನ ತಿಳಿಸ್ಕೊಟ್ಟಂತವ್ರು. ನಮ್ಮ ಬದುಕು ಹೇಗಿರ್ಬೇಕು. ಕರ್ಣ ಇವತ್ತಿಗೂ ನಾನು ನೋಡ್ತೇನೆ ಮಕ್ಕಳೇ, ನೀವು ನಂಬಲ್ಲ, ಒಂದು ಕಾಲಘಟ್ಟಕ್ಕೆ ಸಮಸ್ಯೆ ಬಂದಾಗ ನಾನು ಹುಡ್ಕೊಂಡು ಹೋಗಿದ್ದೆ ಕಿಡ್ನಿ ಮಾರೋಕೆ. ಇದು ನನ್ನ ಪತ್ನಿಗೂ ಗೊತ್ತಿಲ್ಲ, ಇವತ್ತು ಹೇಳ್ತಿದ್ದೀನಿ ನೋಡಿ. ಮನೇಲಿ ಅಂಥದ್ದೊಂದು ಸಮಸ್ಯೆ ಬಂದ್ಬಿಟ್ಟಿತ್ತು, ಮರ್ಯಾದೆ ಹೋಗೋ ಸಮಸ್ಯೆ, ಕುಟುಂಬದ ಸಮಸ್ಯೆ, ಮನೇಲಿ ಒಂದು ವಿವಾಹ ನಿಶ್ಚಯ ಆಗ್ಬಿಟ್ಟಿದೆ, ದುಡ್ಡು ಹೊಂದಿಸ್ಲಿಕ್ಕೆ ಆಗ್ತಿಲ್ಲ. ನಾವೆಲ್ಲ ಕುಳ್ಕೊಂಡು ಮಾತಾಡಿದ್ದೀವಿ, ಎಲ್ಲರೂ ಕಾತರದಿಂದ ಆತಂಕದಿಂದ ನಿಂತು ಬಿಟ್ಟಿದ್ದೀವಿ, ಡೇಟ್ಸ್ ಫಿಕ್ಸ್ ಆಗ್ಬಿಟ್ಟಿದೆ, ಮನೆ ಮಗಳು ಯಾರಿಗೆ ಹೇಳ್ಕೊಳ್ಳಿ. ಅವತ್ತಿಗ ಕರ್ಣ ಪಿಕ್ಚರ್, ನೀವು ನಂಬಲ್ಲ, ಸರ್ಚ್ಡ್ ಇಟ್, ದೈವಾನುಗ್ರಹ, ಗಂಗಮ್ಮ ನಮ್ಮನ್ನ ಕೈ ಹಿಡಿತು. ಅವತ್ತಿನ ಕಾಲಕ್ಕೆ ತುಂಬಾ ಸ್ನೇಹಿತರುಗಳು ನನಗೆ ಸಹಾಯ ಮಾಡಿದ್ದಾರೆ. ಅದ್ರಲ್ಲಿ ನಾಗರಾಜು ಅನ್ನೋ ಒಂದು ಸ್ನೇಹಿತ ಏನ್ ನೆನಪಿಗೆ ಬಂದ್ರು ಆತ ನನ್ನ ತಂಗಿ ಮದುವೆ ಮಾಡಿ ಆ ಒಂದು ಸಹಾಯ ನಾನು ಮರಿಲಿಕ್ಕಾಗಲ್ಲ. ತುಂಬಾ ಬಲರಾಮ್ ಸಾರ್ ಅಂತಿರ್ಬೋದು, ಅವ್ರ ಅಣ್ಣ ಇರ್ಬೋದು, ಮೊಸರು 7,000 ರೂಪಾಯಿಂದ ಹಾಲು ಮೊಸರು ಕೊಟ್ಟಿದ್ದಾರೆ. ಅವರು ತೀರ್ಸಿದ್ದೀನಿ ಆಮೇಲೆ, ಅದು ಬೇರೆ. ಸಹಾಯ ತಗೊಂಡಿದ್ದು ವ್ಯವಹಾರ ಬೇರೆ, ವಿಶ್ವಾಸ ಬೇರೆ. ಮರೆಯಲಾರದ್ದು ಮಕ್ಕಳೇ. ಅವತ್ತು ನಾನು ಈ ರೀತಿ ಕಿಡ್ನಿ ಮಾಡ್ಲಿಕ್ಕೆ ನಾನು ಹೋಗಿದ್ದೆ, ನನಗದು ನೆನಪಿದೆ. ಈ ಒಂದು ಮೂವಿಯಲ್ಲಿ ನೋಡಿ, ನನ್ನ ತಂಗಿ ಮದುವೆ ಮಾಡ್ಬಿಡ್ಬೋದಪ್ಪ, ಯಾರಿಗೂ ಹೇಳೋದು ಬೇಡ. ನನಗೆ ಮದುವೆ, ನನ್ನ ಕುಟುಂಬ, ನನ್ನ ಆಲೋಚನೆ, ನನ್ನ ಚಿಂತನೆ ಇದಿರ್ಲಿಲ್ಲ. ಅದು ಗೊತ್ತೂ ಇಲ್ಲ, ಅಮ್ಮನಿಗೂ ಹೇಳಲಿಲ್ಲ, ನಾನು ಯಾರಿಗೂ ಹೇಳಿಲ್ಲ. ಇವತ್ತು ಹೇಳ್ತಿದ್ದೀನಿ ನೋಡಿ. ಇಂಥದನ್ನ ಒಂದು ಕುಟುಂಬಕ್ಕೆ ಹೇಗೆ ನಿಲ್ಲಬೇಕು ಅಂತ ಕಲಿಸಿದಂಥ ಧೀಮಂತ ವ್ಯಕ್ತಿಗಳು ಮಕ್ಕಳ. ಕುಂಭರಾಶಿಯವರ ಹಾಗೆ ಬದುಕಿದ್ರೆ ನೀವು ಆ ಕರ್ಣನಂತೆಯೇ. ನೀವು ಬದುಕಿದ್ದಾಗಲೂ ಗಂಧವೇ, ಬದುಕಿದ ನಂತರವೂ ಗಂಧವೇ. ಯಾರಿಗೂ ಅರ್ಥ ಆಗಲ್ಲ. ಏನಂದ್ರೆ ನೀವು ಗಾಣದೆತ್ತುಗಳೇ. ಈ ಕುಜ ಬಂದು ಕುಳಿತಿದ್ದಾನಲ್ವಾ, 3ನೇ ಮನೆಯವನ 8ನೇ ಮನೆಗೆ ಕುಳಿತರೆ ವಿಪರೀತ ರಾಜಯೋಗ ನೋಡಿ. ಈಗ ಸೂರ್ಯ ಬೇರೆ ಬದಲಾವಣೆ ಆಗ್ತಾನೆ, 100% ಹೇಳ್ತಾನೆ, ವಿಲ್ ಬ್ರಿಂಗ್ಸ್ ಯು ಲಕ್ ಇನ್ ಸಮಥಿಂಗ್. ಒಂದು ಪ್ರಾಪರ್ಟಿದು ಯಾವುದೋ ಒಂದು ಕೈ ದುಡ್ಡು ಬರುತ್ತೆ, ಒಂದು ಬಿಕ್ಕಟ್ಟು ಇಕ್ಕಟ್ಟು, ದೂರದ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ದಾರಿ ಮಾಡಿಸುತ್ತದೆ. ಕುಂಭರಾಶಿಗೆ ಒಂದಿದೆ, ಒಂದು ಸರ್ಪ್ರೈಸ್ ಎಲಿಮೆಂಟ್ ನಡೆಯತಕ್ಕಂಥದ್ದಾಗುತ್ತದೆ ಕುಂಭರಾಶಿಯವರಿಗೆ. ವೃತ್ತಿಪರವಾಗಿ ಕೂಡ, ವೃತ್ತಿಕಾರಕ ದಶಮಾಧಿಪತಿ ಅಷ್ಟಮ. ದೂರದಿಂದ ಆಗಬೇಕಾಗದ್ದು ಆಗದ್ದ ಕೆಲಸಗಳು ನಡೆಯುತ್ತವೆ.
ಒಂದು ದೊಡ್ಡದಾದಂತ ಒಂದು ಹೆಜ್ಜೆ ಇಟ್ಟಿದಿರಿ, ಸರಿಯಾಗಿ ನಡೆದರೆ ಅದೊಂದು ದೊಡ್ಡ ಬದಲಾವಣೆಯಾಗಿ ನಿಲ್ಲುತ್ತದೆ. ಆದ್ರೆ ಮಕ್ಕಳ ವಿಚಾರ ನೋವೆ, ಒಡ ಹುಟ್ಟದವ್ರ ವಿಚಾರದಲ್ಲಿ ನೋವೆ. ಆರೋಗ್ಯ ನೋಡ್ಕೊಳ್ಳಿ, ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ನೋವಿರುತ್ತೆ. ಯಾಕಂದ್ರೆ ಕುಜ ನೋಡಿ ಯಾವುದರ ಮೇಲೆ ಮೂವ್ ಆಗ್ತಿದೆ ಅಂತ. ಒಂದು ಗೌರ್ಮೆಂಟ್ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಇವುಗಳು ಬದಲಾವಣೆ ಆಗ್ತಾನೆ. ಸೊ ವರಿ ಏನ್ ಮಾಡ್ಕೋಬೇಡಿ, ಏನೂ ಆಗಲ್ಲ. ಕುಜ ಅಷ್ಟಮ ಇದ್ದಾನೆ ಅಂತ ಹೇಳಿದ ತಕ್ಷಣ ಮನಸ್ಸಿಗೂ ನೋವು, ಆಗಬೇಕಾದ ಕೆಲಸಗಳು ಸ್ವಲ್ಪ ನಿಧಾನ ಬಟ್ ವೇಗವಾಗಿಯೂ ಆಗುತ್ತವೆ. ಸಂಗಾತಿಯ ಕಡೆ ಮಧುರವಾಗಿರಿ. ಶುಕ್ರ ಬೇರೆ 6ನೇ ಮನೆಗೆ ಮೂವ್ ಆಗ್ತಾನೆ. ಮಧುರವಾಗಿರಿ, ಅವ್ರ ಆರೋಗ್ಯ ನೋಡ್ಕೊಳ್ಳಿ. ಎಲ್ಲೋ ಒಂದು ಧಾವಂತದಲ್ಲಿದ್ದಾಳೆ ತಾಯಿ ಜೀವ, ನಿಮ್ಮ ಪತ್ನಿಯೋ ನಿಮ್ಮ ಪತಿಯೋ ಅನ್ನತಕ್ಕಂಥದ್ದು ಕೈ ಹಿಡಿದು ಮಾತಾಡಿಸಿ, ಸಮಾಧಾನ ಮಾಡಿಸಿ. ಎವ್ರಿಥಿಂಗ್ ವಿಲ್ ಬಿ ಸೂಪರ್ ಆಗತಕ್ಕಂಥ ಒಂದು ಭಾವ ಆಗುತ್ತೆ. ಚೆನ್ನಾಗಿದೆ, ಡೋಂಟ್ ವರಿ. ಸೊ ಈ ಶನಿ ವಕ್ರ ಫಲವು ನಿಮಗೆ ವಿಶೇಷ. ಕುಜ ಅಷ್ಟಮಕ್ಕೆ ಬಂದಿರೋದು ಕೂಡ ವಿಶೇಷ. ಯಾಕಂದ್ರೆ ಅಷ್ಟಮದಿಂದ ತನ್ನ ಸ್ವಂತ ಮನೆಯನ್ನ ನೋಡ್ತಾನೆ. ಒಂಥರ ಬಂಡು ಧೈರ್ಯಕ್ಕೆ ಕೂತ್ಕೋತಾರೆ. ಏನಾದ್ರೂ ಆಗ್ಲಿ, ಹೇಗಾದ್ರೂ ಆಗ್ಲಿ, ಹೆಂಗಾದ್ರೂ ಆಗ್ಲಿ, ನೋಡೋಣ ಮಾಡೋಣ ಅನ್ನತಕ್ಕಂಥ ಒಂದು ಭಾವಾರ್ಥ ತುಂಬಿಸ್ತಕ್ಕಂಥದ್ದಾಗುತ್ತೆ. ಕುಂಭಕ್ಕೆ ಸ್ವಲ್ಪ ದೂರ ಪ್ರಯಾಣ ಬೇಡ. ಲಕ್ಷ್ಮೀನಾರಾಯಣ, ಅಶ್ವತ್ಥ ನಾರಾಯಣ ಪೂಜೆ ಮಾಡಿ. ಹತ್ತಿರದಲ್ಲಿ ಯಾವ ದೇವಸ್ಥಾನ ಇದ್ರು 1-3 ಜನ ಮುತ್ತೈದೆಯರಿಗೆ ಒಂದು ಸಣ್ಣದಾಗಿ ಹಣ್ಣು ಕಾಯೋ ಫಲತಾಂಬಲವೋ ಕೊಡ್ತಾ ಬರ್ತಕ್ಕಂಥದ್ದು, ಸೋದರರೊಂದಿಗೆ ಮಧುರವಾಗಿರ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇಷ್ಟು ಮಾಡಿ ಒಂದು 2027 ದಾಟಿಬಿಡ್ಲಿ ಮಕ್ಕಳೇ. ಇದೊಂದು ಕಟ್ಟ ಕಡೆಯ ಪರೀಕ್ಷೆ ಅನ್ಕೊಳ್ಳಿ. ಅದರಲ್ಲೂ 30 ದಾಟಿದವರಿಗೆ, 50 ದಾಟಿದವರಿಗೆ ಇದೊಂದು ಪರೀಕ್ಷೆ, ಇದೊಂದು ವರ್ಷ ಏನದಲ್ಲ. ಎಲ್ಲ ಕೊಡ್ಲಿಕ್ಕೆ ಬರ್ತಿದ್ದಾನೆ. ವಕ್ರ ಒಂದಿದೆ. ಧನ ವೃದ್ಧಿಯ ಲಾಭಸ್ಥಾನವನ್ನ ಗುರುವು, ಶುಕ್ರನು, ಶನಿಯು 3 ನೋಡ್ತಿರೋದು. ಸೊ ಕುಂಭ ಲಗ್ನಕ್ಕೆ, ಕುಂಭ ರಾಶಿಯವರಿಗೆ ಒಂದು ದಾರಿ ಆಗಲೇಬೇಕು. ಮಕ್ಕಳ ವಿಚಾರದಲ್ಲಿ ನೋವಿದೆ, ಬಿಡಿ, ಯೋಚನೆ ಮಾಡಬೇಡಿ, ದಾರಿ ಆಗುತ್ತೆ. ಆರೋಗ್ಯ ಚೇತರಿಕೆ, ಒಳ್ಳೊಳ್ಳೆ ದೇವಸ್ಥಾನ, ಕ್ಷೇತ್ರ, ಭೂಮಿ ವಿಚಾರದಲ್ಲಿ ಅಭಿವೃದ್ಧಿ, ಇದು ಎಲ್ಲವನ್ನು ಆಗಸ್ಟ್ 2025 ಕಳಿತಿದ್ದಾಗಿಯೇ ಆರಂಭ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮನ್ನು ತಡೆಯೋರು ಇರೋಲ್ಲ, ಯೋಚನೆ ಮಾಡಬೇಡಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಕನ್ನಡದವ್ರ ಮನಸ್ಸಿಗೆ ನೋವು ಮಾಡಬೇಕು ಅಂತಿಲ್ಲ ಮಕ್ಕಳೇ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕನ್ನಡದವರು ಏನ್ ಗೊತ್ತಾ, ಅಸೂಯ ಪರರು ಅಂತ ಹೇಳಲ್ಲ. ಯಾರಾದ್ರೂ ಏನಾದ್ರೂ ಮಾಡ್ತಿದ್ದ ಅಂದ್ರೆ ಅದಕ್ಕೊಂದು ಗಾಬರಿಯುತ ಎಕ್ಸ್ಪ್ರೆಷನ್ ಕೊಡೋದು. ನೀನಾ ಮಾಡೋನ್ ಕುಸ್ದೋಗ್ತಾನೆ. ನಮ್ ಕನ್ನಡದವ್ರು ಸ್ವಲ್ಪ ಪುಕ್ಕಳ್ರು. ದೊಡ್ಡ ಕಾರ್ಯಗಳು ಹೋಗ್ಬೇಕು ಅಂದ್ರೆ ಯಾರೋ ಒಬ್ಬ ಲಕ್ಷಕ್ಕೊಬ್ಬ ಉಟ್ಕೋಬೇಕು ಗುಂಡಿಗೆ. ನಮ್ ದೇವೇಗೌಡರ ತರ, ನಮ್ ಸಿದ್ದರಾಮಣ್ಣನ ತರ, ನಮ್ DK ಶಿವಕುಮಾರ್ ತರ ಯಾರೋ ಕೆಲವರು ಅಷ್ಟೆಪ್ಪ. ನೀವು ಎಣಿಸ್ಬೋದು ಬೆರಳೆಣಿಕೆ. ಆ ಥರ 8 ಗುಂಡಿಗೆ ಅಯ್ಯಯ್ಯಪ್ಪ, ಅವೆಲ್ಲ ಆಗೋ ಮಾತಲ್ಲ. ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಅಂದ್ರೆ ಏನ್ರಿ ಅದು? ಎದುರಿಸಾಕೊಂಡು ನೀನಾ ನೀವು ಮಾಡ್ದಾಗೆ ಬಿಡು. ಸೊ ಮಾಡೋಕ್ ಮೊದಲೇ ನಾವು ಡಮಾಲ್. ರವಿಚಂದ್ರನ್ ಅವ್ರು ಹೇಳಿದ್ದಾರೆ, ಏನೇನೋ ಮಾತಾಡ್ಬಿಟ್ರು ಗುರುಗಳೇ. ಗಾಬರಿ ಆಗ್ಬಿಟ್ಟು ನಿಂತ್ಕೋಬಿಟ್ಟೆ. ಆ ಮನುಷ್ಯನ ಆ ವಿಷನ್ ಇತ್ತಲ್ಲ, ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಿದ್ರೆ ಅಚ್ಚು, ನಮ್ಮ ಕನ್ನಡದಲ್ಲಿ ಅದೊಂದು ಒಂದು ದಂತಕತೆ, ಅದೊಂದು ವಿಶೇಷ ಫಿಲ್ಮ್ ಸಿಟಿ. ಇನ್ನೂ ಆ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದ್ರಲ್ಲೇ ಇದ್ದಾರೆ. ಅದಕ್ಕೆ ಏನೇನ್ ಬೇಕು ಸಂಪನ್ಮೂಲಗಳು ಕೊಡಿಸೋದ್ರಲ್ಲೇ ಇದೆ. ಅದಕ್ಕೊಂದು ಛಲ ದೀಕ್ಷತೆ ಹಿಂದ್ಗಡೆನೆ ಇದ್ದು ಹೋಗಿ ಮಾಡಿ 10 ಗಂಟೆಗೆ ಅವತ್ತು ಮಾಡ್ಬಿಟ್ಟಿದ್ದ ಅಂದಿದ್ರೆ ನಿಂತು ನಡೀರೋ ಅದೇನಾಗುತ್ತೋ ಕೊಟ್ಬಿಟ್ರಪ್ಪ ಅಂತ ಹೇಳ್ಬಿಟ್ಟು ತಾಕತ್ತಿದ್ದಿದ್ರೆ ಆ ಪೂರ್ತಿ ಜಮೀನನ್ನೇ ತಗೊಂಡು ದುಡ್ಡು ಸೆಟಲ್ ಮಾಡ್ಬೋದಿತ್ತು. ತಗೊಳ್ಳಿ 2 ಪಟ್ಟು ಕೊಡ್ತೀವಿ ನಮ್ದು ಬನ್ನಿ ಅಂತ.
ಇಂದೇನು 2 ಕೋಟಿ ಹೇಳ್ತೀರಾ, 3 ಕೋಟಿ ಹೇಳ್ತೀರಾ, 5 ಕೋಟಿ ಹೇಳ್ತೀರಾ, ಇಷ್ಟು ಎಕರೆಗೆ ತಗೊಳ್ಳಿ ಅಂತ ನಮ್ಮ ಕರ್ನಾಟಕದ ನಿರ್ದೇಶಕರು, ನಿರ್ಮಾಪಕರುಗಳು ಇದನ್ನ ಬಂದು, ಬಾಲಣ್ಣಂದು ಇರುತ್ತೆ, ಗಣಪತಿಯೂ ಇರುತ್ತೆ, ಬೇರೆ ಬೇರೆಯವ್ರದ್ದು ಕೂಡ ಇರುತ್ತೆ. ಅಲ್ಲೇ ಒಂದು ಸಣ್ಣದಾಗಿ ಒಂದು ಹಾಸ್ಟೆಲ್, ಕಲಾವಿದರಿಗೆ ಅಂತ ಒಂದು ಹಾಸ್ಟೆಲ್, ಕಲಾವಿದರ ಮಕ್ಕಳಿಗೆ ಅಂತ ಒಂದು ಹಾಸ್ಟೆಲ್, ಈ ತರದ್ ಏನಾದ್ರೂ ಒಂದು ಮಾಡ್ಬೋದಿತ್ತು. ನಮ್ಮ ಕರುನಾಡ ಸಂಪತ್ತು ಬರಿಗೆ ಏನಿಲ್ಲಪ್ಪ, ಹೇಳ್ಬಾರ್ದು, ಅವೆಲ್ಲ ಸುಳ್ಳು. ಚಾವು ದೀಕ್ಷೆ ಎತ್ಕೊಳಕ್ ಹೋಗಿರ್ತಾರೆ, ಹಿಂಗ್ ಸುಡ್ದಿರ್ತಾರೆ, ನಮ್ಗೆ ಯಾಕಲೆ ಸುಮ್ಮನೆ ಇಲ್ದಿದ್ದು. ಹೌದು, ನನ್ನನ್ನು ಕೂಡ ಈ ದಾಸರಥಿದು ಒಪ್ಕೊಳ್ಳುವಾಗ ಎಷ್ಟು ಜನ ಕಮೆಂಟ್ಸ್ ಕೊಟ್ಟು, ಗುರುಗಳೇ ನೊಂದಿದ್ದೀರಲ್ವಾ, ಮತ್ತೆ ಅಯ್ಯೋ ಮತ್ತೆ ಇನ್ಯಾವ್ದು ತಲೆನೋವು ಕೈ ಹಾಕೊಂಡ ಅವ್ನು ನೋಡಿ ಅವನು. ಖಂಡಿತ ಅಲ್ಲೊಂದು ಸದುದ್ದೇಶ ಇರೋದಕ್ಕೆ ಹೋಗಿರೋದು 30 ನಿಮಿಷದಲ್ಲಿ. ಆಮೇಲೆ ಈ ರೀತಿ ಸೆಕ್ಯೂರಿಟಿ, ಇನ್ನೊಂದು ಇದನ್ನ ಬ್ಯಾಂಕಿಂಗ್ ಸಿಸ್ಟಮ್, NBFC ಖುದ್ದು ನಾನು ಬಂದು ನೊಂದಿರುವವ. ಇವತ್ತಿಗೂ ನನ್ನೆ ಕೂಡ ಮಾತಾಡಿದ್ದೇನೆ, ಒಂದು ಮೇಲ್ ಇಲ್ಲ, ಒಂದು ಲೆಟರ್ ಇಲ್ಲ. ಏನ್ರಯ್ಯ ನಂದು ಕ್ಯಾನ್ಸಲ್ ಮಾಡ್ಬಿಡಿ, ನಿಮ್ಮ ತಪ್ಪಿಗೆ ನನ್ನ ದುಡ್ಡಲ್ಲಿ ಎತ್ಬೇಡಿ ಅಂದ್ರೆ, ಇಲ್ಲ ನಮ್ಮ ಕಂಪ್ನಿದು 5% ನಾವು ಎತ್ತೋದೆ ಅಂತ. ನೀವು ಕಟ್ ಮಾಡ್ಬಿಟ್ಟು ಕೊಡಿ, ನಾನು ಲೀಗಲ್ ಆಗಿ ನನ್ಗೆ ಹೋಗೋದು ಗೊತ್ತಿದೆ, ಲೆಟ್ ಮಿ ಸಿ ಇಟ್ ಅಂತ. 50 ಬ್ರಾಂಚ್ ಮಾಡಿದೀನಿ ಅಂತ ಬುರುಡೆ ಬಿಟ್ಕೊಂಡು ನಮ್ ದುಡ್ಡನ್ನು ತಿನ್ಲಿಕ್ಕೆ ರೈಟ್ ಟೈಮ್ ದೇ ಆರ್ ನಾಟ್ ಗಿವಿಂಗ್. ಅದಕ್ಕೆ ದಾಸರಥಿ ಚಿಟ್ಸ್ ಜೊತೆ ಕೈ ಜೋಡಿಸಿರೋದು. ಈವನ್ ಆಸ್ ಎ ದೇ ಆರ್ ಪುಟ್ ಮಿ ಒನ್ ಡೆಸಿಗ್ನೇಷನ್ ಆಲ್ಸೋ. ನಿಮ್ಮ ಹತ್ರ ಹೇಳಿಲ್ಲ ಅಷ್ಟೇ, ಗುರುಜಿ ನೀವು ಮೂವನ್ನ ಇಲ್ಲಿ ಬಂದು ರನ್ ಮಾಡಿ ನೀವು ಕೂತ್ಕೊಳ್ಳಿ ಅಂತ. ಸ್ವಾಮಿ ನನ್ಗೆ ಯೋಚನೆ ಮಾಡೋಕ್ ಟೈಮ್ ಕೊಡಿ, ಪ್ರಮೋಟ್ ಮಾಡ್ತಾನೆ, ನನಗೆ ಬಂದು ಇನ್ನೊಂದು ಮಾಡ್ಬೇಡಿ. ಯಾಕಂದ್ರೆ ಈ ಒಂದು 10 ಜನ ಹೇಳಿರ್ತಕ್ಕಂಥದ್ದು ಪಕ್ಕದಲ್ಲಿ, ಕೆಲ್ಸ ಇಲ್ವಾ ನಿನ್ಗೆ, ಇದೇ ಬೇರೆ ಬೇಕಿತ್ತ ಮಾಡುವವರ ಉತ್ಸಾಹವನ್ನ. ಅದಕ್ಕೆ ಕರ್ನಾಟಕದಲ್ಲಿ ನೀವು ಗಮನಿಸಿ ನೋಡಿ, ನಮ್ಮ ಕನ್ನಡದವನಷ್ಟು ಬುದ್ಧಿವಂತಿಕೆ ಇನ್ಯಾರ ಹತ್ರನೂ ಇಲ್ಲ, ನಮ್ಮ ಕನ್ನಡದವನ ಹತ್ರ ಇರೋಷ್ಟು ಛಲ ಇನ್ಯಾರ ಹತ್ರನೂ ಇಲ್ಲ. ಹೌದು ಅದಿದೆ, ಆದರೆ ಅವ್ರನ್ನ ಮಾಡೋಕ್ ಹೋಗೋರ್ನ ಏನು ಬೇಡ. ನಮ್ಮ ರಾಮೇಶ್ವರಂ ಕೆಫೆ ಯಾರ್ದಪ್ಪ, ಕನ್ನಡದವ್ರೆ, ಅವರೊಂದು ತೀರ್ಥ ಅಂತ ಮಾಡಿದ್ದಾರೆ. ಇನ್ನೊಂದು ನಾರ್ತ್ ಇಂಡಿಯನ್ ಡಿಶಸ್, ಅದನ್ನ ಫಸ್ಟ್ ಔಟ್ಲೆಟ್ ಇನಾಗ್ರೇಷನ್ ಯಶವಂತ್, ಅವನು ಕನ್ನಡದವನಪ್ಪ. ತಗೊಳ್ಳಿ, ಅದಕ್ಕೆ ಮೊದಲೇ ಶುರು ಹಚ್ಕೋಬಿಟ್ರು. ಅದ್ರ ಬಗ್ಗೆ ಬರೀಲಿಕ್ಕೆ, ನಿಂತ್ಕೊಳ್ಳಕ್ ಜಾಗ ಇಲ್ಲ, ಕೂತ್ಕೊಳ್ಳಕ್ ಜಾಗ ಇಲ್ಲ, ಇನ್ನೊಂದು. ಕನ್ನಡದವರು ಯಾರೋ ಗ್ಲೋಬಲಿ ಅಂಬಾನಿ ಮನೆಯಲ್ಲಿ ಊಟ ಮಾಡಿಸ್ತಿದ್ದಾರೆ, ಅಂಬಾನಿ ಫ್ಯಾಮಿಲಿಗೆ. ಅಂದ್ರೆ ನಮ್ಮ ಕನ್ನಡದವನ್ ಗತ್ತು, ರಾಘವೇಂದ್ರ ಅವ್ರ ಗತ್ತು, ದಿವ್ಯಮ್ಮನ್ ಗತ್ತು. ಏನ್ ಖುಷಿ ಬಿಡ್ಬೇಕು ಗೊತ್ತಿಲ್ಲ, ಚಪಾಳೆ ತಟ್ಬೇಕು ನಾವು. ನಾವಂತೂ ಆಗ್ತಿಲ್ಲ, ನಮ್ಮವ್ನ್ ಮಾಡ್ತಿದ್ದಾನೆ, ನಾಡಿಲ್ಲ ಮಗ. ಹೌದೇನಿಲ್ಲ ಮಗ, ಚಲೋ ಆಯ್ತು ಮಗ, ಅವ್ರೇನೋ ರಾಮ. ನಮ್ ಪ್ರಾಬ್ಲಮ್ ಅದೇ, ಇನ್ನೊಬ್ಬ ಏನಾದ್ರೂ ಮಾಡ್ತೇನೆ ಅಂತ ಹೇಳದಂದ್ರೆ ಫಸ್ಟ್ ಅಲ್ಲೊಂದು ಕಲ್ಲಾಕೋ ಬುದ್ಧಿ. ಅವನ್ ಗೆದ್ದಂಗೆ ಮಗ, ಅವನ್ ಮಾತಾಡವನೆ. ಅದಕ್ಕೆ ನೋಡಿ, ಯಾವ ರಾಜಕಾರಣಿಯೂ ಕೂಡ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವು ತುಂಬಾ ಎಷ್ಟು ಸೆನ್ಸಿಟಿವ್ ಅಂದ್ರೆ ಹೋಗಲ್ಲ. ಬೇಡವೇ ಬೇಡ, ನಿಮ್ ಸವಾಸನೆ ಬೇಡ ಅಂತ ಸುಮ್ಮನೆ ಆಗುತ್ತೆ. ಆ ಬಂಡತನ ಏನಂದ್ರು ಸರಿ, ಹೇಗಂದ್ರು ಸರಿ, ನಿಂತ್ಕೊಳ್ಳೋಣ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ತಮಿಳ್ನಾಡಲ್ಲಿ ನೋಡಿ, ಆಂಧ್ರ ಸ್ಟೇಟ್ ಅಲ್ಲಿ ನೋಡಿ, ಅಲ್ಲಿ ನೋಡಿ, ನೀವು ತೆಲಂಗಾಣಲ್ಲಿ ನೋಡಿ, ಮಹಾರಾಷ್ಟ್ರಲ್ಲಿ ನೋಡಿ, ಬೇರೆ ಕಡೆ ನೋಡಿ. ನಮ್ ಕನ್ನಡದವ್ರು ನಮ್ ಕೈಲಾಗಲ್ಲ, ಒಬ್ಬ ಅಂದಿದ್ದೆ ನಾವು ಕುಸ್ದೋಗ್ಬಿಡ್ತೀವಿ. ಆತ್ಮಹತ್ಯೆ, ಡಿಪ್ರೆಷನ್, BP, ಶುಗರ್ಗಳು, ಹಾರ್ಟ್ ಅಟ್ಯಾಕ್ ನಮ್ಮೂರಲ್ಲೇ ಯಾಕೆ ಜಾಸ್ತಿ ಅಂದ್ರೆ ನಾವು ಅಷ್ಟು ಹಿಂಗ ಅಂದ್ಬಿಟ್ರು ಗುರುಗಳೇ, ನನ್ ಕೈಲಾಗಲ್ಲ. ಮೊನ್ನೆ ಕೂಡ ಒಂದು ತುಂಬಾ ದೊಡ್ಡದಾದಂತ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸು ಸೋತಿರ್ತಕ್ಕಂಥದ್ದು. ತಾಯಿ ಜೀವ ಏನ್ ಹೇಳ್ತಿದ್ದಾರೆ ಗೊತ್ತಾ, ಕುಟುಂಬದವರು ಸತ್ತೋಗ್ಬಿಡ್ತೀವಿ ಗುರುಗಳೇ. ನಾ ಹೇಳಿದೆ, ಬದುಕಿದ್ರೆ ರಾಜ್ಯವನ್ನೇ ಗೆಲ್ಲಬಹುದು. ಇರ್ಲಿ, ಪಾಂಡವರಿಗೆ 14 ವರ್ಷ ತಪ್ಪಲಿಲ್ಲ, ಮಹಾಪ್ರಭು ರಘುನಂದನನಿಗೆ ತಪ್ಪಲಿಲ್ಲ, ತಾಯಿ ಸೀತಮ್ಮನಿಗೆ ತಪ್ಪಲಿಲ್ಲ. ಏನು ತಾಯಿ, ಏನಮ್ಮಂದಿರ, ಏನ್ ಕುಟುಂಬ, ಹಿಂಗೆ ಯೋಚನೆ ಮಾಡಿಬಿಟ್ರೆ ನಮ್ಮನ್ನು ಯಾರೂ ಸೇರಿಸ್ಕೊಳ್ಳಲ್ಲ ಗುರುಗಳೇ. ನಮ್ಗೆ ಯಾರೂ ಹತ್ರ ಆಯ್ತಮ್ಮ ಅಂತ ಕಾಲ ಬಂತು ಅಂದ್ರೆ ನಾನು ಇರ್ತೀನಿ ನೋಡಿ. ನನಗೆ ಅಂತ ಕೆಲವು ಸಂಸ್ಥೆಗಳು ಗೊತ್ತಿದೆ, ಕೈ ಜೋಡಿಸಿದ್ದೇನೆ, ಅಲ್ಲೊಂದು ಏನೋ ಒಂದು ವ್ಯವಸ್ಥೆ ಮಾಡೋಣಂತೆ. ನಾನು ಬದುಕಿದ್ರೆ ನಿಮ್ಗೆ ನೆರಳಾಗಿರ್ತೀನಮ್ಮ. ಇವತ್ತು ಬದುಕೋದ್ ಮಾತಾಡಿ, ನಾಳೆ ಕತೆ ಬೇಡ. ಅಷ್ಟು ಬೆದರು ಬಿಟ್ಟಿದ್ದಾರೆ ಅವ್ರು. ಹಿಂಗಂತಾರೆ ಗುರುಗಳೇ,
ಇವ್ರು ಹಿಂಗಂತಾರೆ ಗುರುಗಳೇ, ನಮಗ್ ಬೇಡ ಗುರುಗಳೇ. ನಮ್ ಕನ್ನಡದವ್ರದ್ದು ದೌರ್ಬಲ್ಯ ಅದು, ಬೇಗ ಮನ್ಸಿಗೆ ತಗೊಂಡ್ಬಿಡೋದು. ತಾವು ಮುಂದಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗೋರ್ ಬಗ್ಗೆ ಇದೇ ನಡೀತಿರೋದು ಸಂಕಟ. ಅದರಿಂದ ನಾನು ಹೇಳಿದ್ದೇನೆ ವಿನಃ ಇನ್ನು ಯಾವ ದುರುದ್ದೇಶವೂ ಇಲ್ಲ. ಹೌದು ಅಲ್ವೋ ನೀವು ಹೇಳಿ ಮಕ್ಕಳೇ. ಪಕ್ಕದಲ್ಲಿ ನೀವು ಒಂದು ಗಾಡಿ ತಗೊಂಡಿದ ತಕ್ಷಣ ನೀವು ಗಮನಿಸಿ ನೋಡಿ, ನಮ್ಮವನ್ ಕಾಣೋ, ಆ ಮಾತಿಲ್ಲ. ಮುಂದ್ಗಡೆ ಏನದು, ಹಿಂದ್ಗಡೆ ಏನ್ಲ ಗಾಡಿ ತಗೊಂಡವನಂತೆ ಅವನು, ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಗ್ ಮಲ್ಗೆವ್ವ, ನೋಡ್ಲ ಅವನು. ಹೀಗೆ ಮಾತಾಡೋದು ಮಕ್ಕಳೇ, ಹೀಗೆ ಮಾತಾಡೋದು. ಯಾರಾದ್ರೂ ಮುಂದಕ್ಕೆ ಹೋದ್ರೆ ಸಾಕು 4 ಕಲ್ಲು ಬೀಸ್ತಕ್ಕಂಥದ್ದು ಇದೆ ಕೆಲವರಲ್ಲಿ. ಒಂದ್ 10 ಜನ ಇದ್ದಾರೆ ಪುಕ್ಕಳು, ಎದುರು ಪುಕ್ಕಳ್ರು ಅಂದ್ರೆ ಎಲ್ಲೊಬ್ಬರು ಮಾಡೋದನ್ನ ಮುಂದಕ್ಕೆ ಹೋಗೋದನ್ನ ಸರಿ ನೀವಾದ್ರೂ ಹೋಗ್ತೀರಾ? ಇಲ್ಲ. ಅರ್ಧ ಅದಕ್ಕೆ ಇವತ್ತು ಆ ಕರುಣಾಮಯಕ್ಕೆ ಸಂಬಂಧಪಟ್ಟಂಥದ್ದು ಅವ್ಯವಸ್ಥೆ ಆಗಿರೋದು. ಹೋಗಿರ್ತಾರೆ, ಇವನಿಗೆ ಏನೋ ಲಾಭ ಮಾಡ್ಕೊಳಕ್ಕೆ, ಹೆಸರು ಮಾಡ್ಕೊಳಕ್ಕೆ, ರಾಜಕೀಯ ಮಾಡ್ಕೊಳಕ್ಕೆ, ಇನ್ನೊಂದು ಮಾಡ್ಕೊಳಕ್ಕೆ ಕಂಡ್ಲ ಅವನು ಅಷ್ಟ. ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಇದು? ಹೌದು, ಅರ್ಧ ಅದೇ. ನಾವು ಕುಸಿದು ಕೂತು ಬಿಡ್ತೀವಿ. ನಮಗೆ ಯಾಕೆ ಬೇಕಿತ್ತು ಇದು ಉಸಾಬರಿ, ಇದು ಜಾಸ್ತಿ ನಮಗೆ. ಇಲ್ದಿರ ನಾನು ಏನೋ ಅದೇನೋ ದಾರಿಲಿ ಹೋಗೋ ಮಾರಮ್ಮ ಮನೆ ಗಂಟ ಬಾರಮ್ಮ ಅನ್ನೋ ತರ ಮನೆ ಕರ್ಕೊಂಡ್ ಬಂದ್ರೆ ನನ್ನ ಪಾಡಿಗೆ ನೆಮ್ಮದಿ. ನಿಮ್ಗೆ ಯಾಕ್ರಿ ನೆಮ್ಮದಿಯಾಗಿ ತಿನ್ಕೊಂಡು ಮನೆ ಹೊಡ್ತೀನಿ, ಸುಮ್ಮನಿರೋಲ್ಲ. ತಿಂದ್ರ ಇದು ನಿಮ್ಗೆ ಯಾಕೆ ಊರು ಉಸಾಬ್ರಿ? ನನ್ನ ಧರ್ಮಪತ್ನಿ ಹೇಳೋದದೆ, ನೀವು ಇದೆಲ್ಲ ಟಿವಿಲಿ ಯಾಕೆ ಹೇಳಕ್ ಹೋಗ್ತೀರಿ, ಪ್ರೋಗ್ರಾಮ್ ಅಲ್ಲಿ ಯಾಕೆ ಹೇಳಕ್ ಹೋಗ್ತೀರಿ? ಬಾಯಿ ಮುಚ್ಕೊಂಡು ನಿಮ್ ವೈದಿಕರು ಮಾತಾಡಿ, ಸುಮ್ಮನೆ ಬನ್ನಿ. ಇದೆಲ್ಲ ಏನೋ ರಾಜಕೀಯದ್ದು, ಅವ್ರದ್ದು ಇವ್ರದ್ದು, ಇನ್ಯಾರಿಗೂ ಏನೋ ಮಾತಾಡ್ಬೇಡಿ ಅಂತ ಭಯ ಪಡುತ್ತೆ ಆ ಮಗು. ಏನ್ ಗೊತ್ತಾ, ನನ್ ಗಂಡನ್ ಏನಾದ್ರು ಅಂದ್ಬಿಟ್ರೆ, ನನ್ನ ಯಜಮಾನ್ರನ್ನ ಏನಾದ್ರು ಅಂದ್ಬಿಟ್ರೆ, ಗಾಜಿನ ಮನೆ ರೀ ನಮ್ದು, ನೀವು ತುಂಬಾ ಕಷ್ಟಪಟ್ಟು ಕಟ್ಟಿದಿರಿ, ಕಲ್ಲು ತುಂಬಾ ಬೇಗ ಬೇಯಿಸ್ತಾರೆ ರೀ, ನೀವು ನೋಡಿಲ್ವಾ, ನೊಂದಿಲ್ವಾ, ಬೆಂದಿಲ್ವಾ, ಇದೆಲ್ಲ ಅನುಭವಿಸಿಲ್ವಾ? ತಾಯಿ ಜೀವ ನಿಜವೇ. ಆದ್ರೆ ನಂದು ಬಂಡುಗುಂಡಿಗೆ ಬಿಡಿ, ನಾನು ನೊಂದ್ಕೊಳ್ಳೋದು ಇದೆ ಆ ನಿಮಿಷಕ್ಕಷ್ಟೇ. ನಾನು ಯಾರಿಗೂ ಕೆಟ್ಟದ್ ಬಯಸಿಲ್ಲ, ಇನ್ನೊಬ್ರು ಬದುಕು ಕಸಿದ್ಕೊಂಡಿಲ್ಲ. ಶ್ರೀರಾಮಚಂದ್ರ ಇದ್ದಾನೆ ಅಂತಕ್ಕಂಥದ್ದು ಇರು ಸತ್ಯವನ್ನೇ ಹೇಳ್ತಿದ್ದಾನೆ. ನಾವು ಸ್ವಲ್ಪ ಬಯಸ್ತರು ಮಕ್ಕಳೇ, ಅಸೂಯಾಪರರಿಗಿಂತ ಏನಾಗುತ್ತೋ ಯಾಕೋ ನಮ್ಮ ಮೇಲೆ ಇಲ್ಲದ ಅಪವಾದ ಬಂದ್ಬಿಡುತ್ತೇನೋ ಅನ್ನೋ ಒಂದು ಭಯ. ಯಾಕಂದ್ರೆ ಎಷ್ಟಾದರೂ ಹನುಮನ ನಾಡಲ್ವಾ ನಮ್ದು. ಹೌದು, ಹನುಮ ಹುಟ್ಟಿದ್ ನಮ್ಮೂರೇ. ಹನುಮ ಹಿಂಗೆ ತಾನೇ ಇದ್ದಿತ್ತು, ತಾನಾಗಿ ಇನ್ನೊಬ್ರು ಹೇಳೋವರೆಗೂ ನೀನೀಗೆ, ನೀನಿಂಗೆ, ನೀನೀಗೆ, ನೀನಿಂಗೆ ಅಂತ ಹೇಳೋವರೆಗೂ ಹನುಮಂತನ ಶಕ್ತಿನ ಎಲ್ಲಿ ತೋರ್ಸ್ಕೊಂಡಿದ್ದ? ರಾಮ ಹುಟ್ಟೋಕ್ ಮೊದಲೇ ಹುಟ್ಟಿದ್ದ ಆತ. ಶ್ರೀರಾಮಚಂದ್ರ ಪ್ರಭು ಹುಟ್ಟೋಕ್ ಮೊದಲು ಎಷ್ಟೋ ವರ್ಷಗಳ ಮೊದಲು ಹುಟ್ಟಿದ್ದು ಆತ, ಪುಣ್ಯಾತ್ಮ. ಆದ್ರೂ ಹಿಂಗಿದ್ದ. ರಾಮರ ಭೇಟಿ ಆಗೋವರೆಗೂ ಹನುಮರ ಬಗ್ಗೆ ಸುಂದರಕಾಂಡದಲ್ಲಿ ಪರಿಚಯ ಆಗೋದಲ್ವಾ. ನಾವ್ ಹಾಗೆ ಯಾರಾದ್ರೂ ಬಂದು ನಮ್ಮವನು ಅಂದಾಗ, ನಮ್ಮವನು ಯಾಕೆ ಮೊನ್ನೆ ಕನ್ನಡದಲ್ಲಿ ಎಂತೆಂತ ನಟರುಗಳಿದ್ದಾರಪ್ಪ. ಶಾರುಖ್ ಖಾನ್ಗೆ ಆ ಜವಾನ್ ಪಿಕ್ಚರು ಆಕ್ಟಿಂಗಿಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ. ಯಾರಾದ್ರೂ ಕನ್ನಡದವ್ರು ಮಾತಾಡಿದಾರ? ಏನ್ರ ಮಾಡ್ತಿದ್ದೀರ ಲಾಬಿಗಳು ನೀವು? ಅದು ಒಂದು ಪಿಕ್ಚರಾ? ಅದು ಒಂದು ಎಕ್ಸ್ಪ್ರೆಷನ್? ಎಂತೆಂತ ಪಿಕ್ಚರ್ ಬಂದಿದ್ದಾರೆ, ಯೋಚನೆ ಮಾಡಿ ನೋಡಿ, ಸಂತ ಆಗುತ್ತೆ. ಒಂದ್ರ ಮೇಲೆ ಒಂದು ಅದ್ಭುತ ಕಾವ್ಯಗಳು. ಕಾಂತಾರ ಬಂದಿಲ್ವಾ? ನಮ್ಮ ತುಳುನಾಡ ದೈವದ ಬಗ್ಗೆ ತೋರ್ಸ್ಕೊಟ್ಟಿರ್ತಕ್ಕಂಥದ್ದು ಏನು ಪರಕಾಯ ಪ್ರವೇಶ ರೀ. ಒಬ್ಬೊಬ್ರು ಅದರಲ್ಲಿ ಅಚ್ಯುತರಾವಂತೂ ಹೇಳಬಾರ್ದು. ಒಬ್ಬೊಬ್ರು ಇದು ಪ್ರತಿ ಬಾರಿಯೋ ಲಾಭಿಗಳೇ. ಏನ್ ಹೇಳ್ತೀರಿ? ನಾವು ಕನ್ನಡದವ್ರು ಮಾತಾಡಲ್ಲ, ಇಷ್ಟೇ. ಇರ್ಲಿ, ನಾವು ಕರ್ಣನಂತೆಯೇ ಬದುಕ್ತೇವೆ. ನಾವೆಷ್ಟಿದ್ರು ವಿಷ್ಣುವರ್ಧನ್ ವಂಶಸ್ಥರು. ಆ ಮನುಷ್ಯ ಬದುಕಿರುವಷ್ಟು ದಿನವೂ ಮಾತಾಡ್ಲಿಲ್ಲ. ತನಗಾದ ನೋವು, ಅಪಮಾನ, ತುಳಿತ, ಸ್ವಂತ ತುಂಬಾ ಹತ್ತಿರದ ವ್ಯಕ್ತಿಗಳಿಂದಲೇ, ತುಂಬಾ ಅತ್ಯಂತ ಆತ್ಮೀಯ ಗೆಳೆಯರಿಂದಲೇ ಬಳಸ್ಕೊಂಡಿದ್ದು, ಇನ್ನೊಂದು ದುರುಪಯೋಗ ಪಡಿಸ್ಕೊಂಡಿದ್ದು ಎಲ್ಲೂ ಮಾತಾಡಲಿಲ್ಲ. ಎಕ್ಸೆಪ್ಟ್ ಅಂಬರೀಷ್ ಪಕ್ಕದಲ್ಲಿ ಬಿಟ್ರೆ, ಭಾರತೀಯಮ್ಮ ಬಿಟ್ರೆ, ಇನ್ಯಾರಿದ್ರು ಹೇಳಿ ಪುಣ್ಯಾತ್ಮನಿಗೆ ಅಷ್ಟೇ. ಇರ್ಲಿ, ದಯಮಾಡಿ ನಿಮ್ಮ ಹೃದಯಕ್ಕೆ, ನಿಮ್ಮ ಪಾದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ಗಾಯ. ನಾನು ಒಬ್ಬ ಕನ್ನಡಿಗನಪ್ಪ, ನನಗೆ ಗೊತ್ತಿದೆ. ನಾನು ತುಂಬಾ ಪುಕ್ಲ, ಕೆಲವೊಂದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ವೇದಿಕೆಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಫಂಕ್ಷನ್ಗಳು ಹೋಗ್ಬೇಕು ಅಂದ್ರೆ ಭಯ.
ಅಯ್ಯೋ ಯಾರೋ ಇನ್ಯಾರ ಜೊತೆಲೋ ಇನ್ನೆಲ್ಲೋ ಇದೇನ್ರಿ ಗುರುಗಳೇ ಅಂತಾರೆ ಅನ್ನೋ ಒಂದೇ ಕಾರಣಕ್ಕೆ ಬೇರೆ ಇನ್ನೊಂದು ಅನ್ನತಕ್ಕಂಥದ್ದು ಏನೋ ಒಂದು ಅಲ್ಪ ಸ್ವಲ್ಪ ನಿಮ್ಮಿಂದ ನಾನು ಪಡೆದಿದ್ದೇನೆ ಅದನ್ನು ಕೆಡಿಸ್ಕೊಳ್ಳೋಕೆ ಅನ್ನೋದೊಂದು ಭಯ. ಹಾಗೂ ತುಲನೆ ಮಾಡಿ ಯೋಚನೆ ಮಾಡಿ ಒಂಚೂರು ಬಂಡಾನೆ ಕೆಲವೊಂದು ಸಮಯ ನುಗ್ಗುಬಿಡ್ತಾನೆ ಈ ರೀತಿ ದಾಶರಥಿ ಚಿಟ್ಸು. ಇನ್ನೂ ಒಂದ್ 2-3 ಕಂಪ್ನಿಗಳದಿದ್ದಾವೆ. ತುಂಬಾ ಅಡ್ವರ್ಟೈಸ್ಮೆಂಟ್ ತುಂಬೋಗುತ್ತೆ ಅಂತ ನಾನು ನಿಲ್ಸಿಟ್ಟಿದ್ದೀನಿ. ಇರಿ ಸ್ವಾಮಿ ಹಿಂಗೆಲ್ಲ ಮಾಡೋದು ಬೇಡ ಅಂತ. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ಉತ್ತರಾಭಾದ್ರ ನಕ್ಷತ್ರ ಸಾರದಲ್ಲಿದ್ದಾನೆ. ಒಂದು ತೊಳಲಾಟವೇ, ಎಲ್ಲೋ ಒಂದು ಖರ್ಚು, ಓಡಾಟ, ಸುತ್ತಾಟ, ಮನಸ್ಸಿಗೆ ಹತ್ತಿರದವರಿಂದ ಶನಿ ಕುಜ ಬೇರೆ ಇದೆ. ಗಾಳಿ ಸುದ್ದಿಗಳು, ಗಾಳಿ ಮಾತುಗಳು. ನೆನ್ಪಿಟ್ಕೊಳ್ಳಿ ಮೇಷ ಲಗ್ನದವರೇ, ನೀವು ತಲೆ ಕೆಡ್ಸ್ಕೊಂಡ್ರೆ ನಿಮಗಿಂತ ವಿಲ್ಲನ್ ಇಲ್ಲ. ನೀವು ಎದುರು ನಿಂತರೆ ನಿಮಗಿಂತ ಎದುರಾಳಿ ಇಲ್ಲ. ಸುಮ್ಮನೆ ಇದ್ಬೇಡಿ ಇವತ್ತು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಮುತ್ತತ್ತಿ ಹನುಮ ಆದಾಗೊಮ್ಮೆ ಹೋಗಿ ಬನ್ನಿ ಮೇಷರಾಶಿಯವರು. ಹೋಗಿ ಬನ್ನಿ, ನೀವು ನನ್ನ ಮುತ್ತತ್ತಿರಾಯನ ಸಾನ್ನಿಧ್ಯ ನೋಡಿಕೊಂಡು ಬನ್ನಿ. ತುಂಬಾ ವಿಶೇಷ. ಇಲ್ಲ ಅಂದ್ರೆ ನನ್ನ ಆಫೀಸ್ ಇದೆ ಅಲ್ವಾ, ಇಲ್ಲಿಂದ ನನ್ನ ಗಂಗಮ್ಮ ದೇವಸ್ಥಾನ ಅಲ್ಲೊಂದು ಉತ್ತರಾಭಿಮುಖ ವೀರಾಂಜನೇಯ ಆಲಯ ಇದೆ. ಅಪರೂಪ ಆಲಯಗಳಲ್ಲಿ ಉತ್ತರಾಭಿಮುಖ ಆಲಯಗಳು ಬಹು ಅಪರೂಪ. ಹೌದು, ವಿಜಯ ಯಾತ್ರೆ ಅಂತ ಹೇಳ್ತೇವೆ. ಅದು ವಿಜಯ ಪಡೆದು ಬರುತ್ತಿರುವುದು. ದಂಡಯಾತ್ರೆ ಬೇರೆ. ದಂಡಯಾತ್ರೆ ಮುಗಿದು ವಿಜಯವನ್ನು ಪಡೆದು ವಾಪಸ್ ಬರ್ತಿರ್ತಕ್ಕಂಥ ಒಂದು ದರ್ಶನ. ನೀವು ಒಮ್ಮೆ ಆದಾಗ ಮಾಡ್ಕೊಳ್ಳಿ ಮಕ್ಕಳೇ, ಅದ್ಭುತ ಸಂಕಲ್ಪಗಳು ನೆರವೇರುತ್ತೆ. ವೃಷಭ ರಾಶಿ ಚೆನ್ನಾಗಿದೆ. ಆಯಿಲು, ಪೆಟ್ರೋಲು, ಮೈನಿಂಗು, ಈ ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ ಇಂಥ ಒಂದು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ಮಿಥುನ ರಾಶಿ. ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಫರ್ಟಿಲೈಸರ್ ಇಂಜಿನಿಯರಿಂಗ್, ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್, ಫಿಸಿಯೋಥೆರಪಿಸ್ಟ್, ಮೂಳೆಗಳ ತಜ್ಞ, ರಿಪೇರಿ, ಆರ್ಥೋಪೆಡಿಕ್ ಸರ್ಜನ್, ಗಾಡಿಗಳ ಸರ್ಜನ್, ಗಾಡಿಗಳ ಸರ್ವಿಸಿಂಗ್, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಚಂದ್ರ ಶನಿಸಾರದಲ್ಲಿರ್ತಾನೆ. ಶನಿಸಾರದಲ್ಲಿ ಇವತ್ತಿನೋ ಒಂದು ಸಣ್ಣ ಗ್ಯಾಸ್ಟ್ರಿಕ್ ಆಗೋದು, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಕಫ ಆಗೋದು. ಹೊರಗಡೆ ಫುಡ್ ನೋಡ್ಕೊಳ್ಳಿ. ಕರ್ಕಾಟಕ ರಾಶಿ ಸ್ವಲ್ಪ ಕೇರ್ಲೆಸ್. ನೀವು ಫಿಸಿಕಲ್ ಫಿಟ್ನೆಸ್ ಇಟ್ಕೋತಿಲ್ಲ, ಮೇಕ್ ಶೋರ್ ಟೈಮ್ ಸರಿಯಾಗಿ ತಿನ್ನಿ, ಟೈಮ್ ಸರಿಯಾಗಿ ಮಲಗಿ, ವರ್ಕೌಟ್ ಮಾಡಿ, ಒಂದು ಗಟ್ಟಿ ಆಗಬೇಕು. ನೀವು ಲೋಕಕ್ಕೆ ಬೇಕು. ಕಟಕರಾಶಿಯವರು ಲೋಕಕ್ಕೆ ಬೇಕು. ಭೂಮಿಯಷ್ಟು ಭಾರವನ್ನು ಹೊರುವವರು ನೀವು. ತುಂಬು ಸಮಾಧಾನಸ್ಥರು, ರಾಮನ ವಂಶಸ್ಥರು ನೀವು, ಸಾಮಾನ್ಯರಲ್ಲ. ಸೀತಮ್ಮನ ವಂಶಸ್ಥರಪ್ಪ ನೀವು, ಕಟಕರಾಶಿಯವರಮ್ಮ, ಸಾಮಾನ್ಯರಲ್ಲ ನೀವು. ಆಯ್ತು. ಇನ್ನು ಸಿಂಹರಾಶಿ ನೀವು ರಘು ವಂಶಸ್ಥರು, ದಿಲೀಪ ವಂಶಸ್ಥರು, ಸೂರ್ಯ ವಂಶಸ್ಥರು, ಸಾಮಾನ್ಯರಲ್ಲ. ದಶರಥ ವಂಶಸ್ಥರು ಅಂತ ಒಂದು ಚಂದ್ರ ಅಷ್ಟಮದಲ್ಲಿ ಕುಳಿತಿದ್ದಾನೆ. ಒಂಚೂರು ತಲೆನೋವು. ವೃತ್ತಿಯಲ್ಲಿ ಕೆಲಸಗಾರರಿಂದ ವಿಳಂಬ, ದೂರದ ಕೆಲಸಗಳು ವಿಳಂಬ, ದೊಡ್ಡ ಕೆಲಸಗಳು ಎಳೆದಾಟ. ಯಾರನ್ನು ನಂಬಿ ದುಡ್ಡು ಕಾಸು ವ್ಯವಹಾರ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ದೊಡ್ಡ ಕಾರ್ಯಕ್ಕೆ ಹೋಗ್ಬೇಡಿ. ಮನಸ್ಸಿಗೆ ನೆಗೆಟಿವ್ ತಗೋಬೇಡಿ. ಆದಷ್ಟು ಮನೆ ದೇವರಿಗೆ ಒಂದು ಪುಟ್ಟ ತುಪ್ಪದ ದೀಪ ಹಚ್ಚಿ ಹೋಗಿ. ಇರೋ ಕೆಲಸ ನೀವೇ ಮಾಡ್ಕೊಳ್ಳಿ. ಕನ್ಯಾ ರಾಶಿ ಪರವಾಗಿಲ್ಲ. ಆಗೋ ಕೆಲಸ ಸ್ವಲ್ಪ ವಿಳಂಬ, ಆಗದ ಕೆಲಸ ತುಂಬಾ ವೇಗವಾಗಿ ನಡೆಯತಕ್ಕಂಥ ಒಂದು ಪ್ರಭಾವ. ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಲಿಕ್ಕರು, ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಇನ್ನು ತುಲಾ ರಾಶಿ ಚೆನ್ನಾಗಿದೆ. ಚಂದ್ರ 6ನೇ ಮನೆ, ಶನಿಯು 6ನೇ ಮನೆ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇರ್ತೀರಿ, ಲೀಗಲ್ ಇಂಡಸ್ಟ್ರಿ, ಪೊಲೀಸು, ಡಿಫೆನ್ಸು, ಮಿಲಿಟರಿ, ರಕ್ಷಣಾ ಇಲಾಖೆ, ಮೆಷಿನರಿ ಇಲಾಖೆ, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗು, ಸ್ಟೀಲ್ ಗೇಟುಗಳು ಮಾಡೋದು, ಬಾರ್ ಬೆಂಡಿಂಗ್ ಕೆಲಸಗಳು ಮಾಡೋದು, ಸ್ಟೀಲ್ ಚೇರುಗಳು ಮಾಡೋದು,
ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಯಶಸ್ಸಿನ ದಿನ. ವೃಶ್ಚಿಕ ರಾಶಿಗೆ ಒಂದು ಸ್ವಲ್ಪ ಭಾರದ ದಿನ. ಚಂದ್ರ ಶನಿ ಸಾರದಲ್ಲಿ ಪಂಚಮದಲ್ಲಿ ಇರೋದ್ರಿಂದ ಎಲ್ಲಾ ಜವಾಬ್ದಾರಿ ನಿಮ್ಮದೇ. ನೀವು ಹನುಮ, ಭಾರ ಅನ್ನೋದು ನಿಮ್ಗೆ ಇಲ್ಲವೇ ಇಲ್ಲ. ನೀವ್ ಅಂದ್ಕೊಂಡ್ರೆ ಭಾರ. ಹೌದು, ನೀವ್ ಅಂದುಕೊಂಡರೆ ಭಾರ. ನಿಮಗೇನ್ ಗೊತ್ತಾ, ನಿಮಗ್ ನೀವೇ ಒಂದು ರೀತಿ ನನ್ನ ಕೈಯೆಲ್ಲ ಆಗುತ್ತಾ, ಸರಿಯಾದ ಸಂಗಾತಿ ಸಿಕ್ಕಿ ವೃಶ್ಚಿಕ ರಾಶಿ ಪಕ್ಕದಲ್ಲಿ ನಿಂತ್ಕೊಂಡು ತಟ್ಟಿದ್ರೆ ನೀವು ಎಂತ ಕೆಲಸ ಬೇಕಾದ್ರೂ ಮುಗಿಸ್ಕೊಂಡು ಬರ್ತೀರಿ. ಸಂಜೀವಿನಿ ಪರ್ವತನೇ ಎತ್ತಾಕೊಂಡು ಬಂದವರು ನೀವೇನ್ ಸಾಮಾನ್ಯರೇನ್ರಿ? ದೇಶನ ಆಳದಂಥವರಲ್ಲಿ ಮೋದಿಯವರು, ನಮ್ಮ ದೊರೆ, ನಾಡದೊರೆ, ವೃಶ್ಚಿಕ ಲಗ್ನವೇ. ಸುಮ್ಮನೆ ಅಲ್ಲ, ಏನೇನೋ ಮಾತಾಡ್ತಾರೆ, ಎಂತೆಂಥದ್ದೋ ಮಾತಾಡ್ತಾರೆ. ಎಲ್ರಿ 15,000 ರೂಪಾಯಿ ಅಂತಾರೆ. ಈ ತರದ್ ಎಷ್ಟೋ ಮಾಡಿರ್ತೀವಿ, ಅದಿಲ್ಲ ಒಂದನ್ನೇ ಹಿಡ್ಕೊಂಡು ಕೂತ್ಕೊಳ್ಳೋದು. ಮನುಷ್ಯನ ನಾಲಿಗೆ ಹಾಗೇನೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಬೇಡಿ. 15,000ನಾದ್ರೂ ಕೇಳ್ಕೊಳ್ಳಿ, 15 ಲಕ್ಷನಾದ್ರೂ ಕೇಳ್ಕೊಳ್ಳಿ, ನಿಮ್ ಕರ್ತವ್ಯ ನೀವು ಮಾಡಿ. ವೃಶ್ಚಿಕ ಬ್ಯೂಟಿಫುಲ್ ಕಾಂಬಿನೇಷನ್. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಅರ್ಧಾಷ್ಟಮ ಶನಿ, ಅಲ್ಲೇ ಚಂದ್ರ ಕುಳಿತಿದ್ದಾನೆ. ಸೊ ಸ್ವಲ್ಪ ವೃತ್ತಿ, ಜವಾಬ್ದಾರಿ, ಕಮಿಟ್ಮೆಂಟು ಅನ್ನತಕ್ಕಂಥ ಒದ್ದಾಟ. ಇಂಜಿನಿಯರಿಂಗ್, ಪೊಲೀಸು, ಡಿಫೆನ್ಸು, ಮೆಷಿನರಿ, ಟ್ರಾವೆಲ್ಸು, ಧಾನ್ಯಗಳು, ದೊಡ್ಡ ದೊಡ್ಡ ಗೋದಾಮುಗಳು, ಗೋಡನ್ಗಳು, ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಇನ್ನು ಮಕರ ರಾಶಿ, ಚಂದ್ರ 3ನೇ ಮನೆ, ವಿಜಯ ಯಾತ್ರೆ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಕುಂಭರಾಶಿ, ಸ್ವಲ್ಪ ಪರಿಶ್ರಮದ ದಿನ, ಓಡುವ ದಿನ. ಚಂದ್ರ ಶನಿ ಸಾರ ಅಲ್ವಾ, ಓಡಬೇಕು, ತಳ್ಳಬೇಕು, ನಿಮ್ಮನ್ನ ನೀವೇ ಮೋಟಿವ್ ಮಾಡ್ಕೋಬೇಕು. ನಮ್ಗೆ ಯಾರು ಇಲ್ಲಲ್ಲ, ನಮಗ್ ನಾವೇ, ನಮ್ಮಿಂದಲೇ ಅಲ್ಲ. ಹೌದು, ನಿಮ್ಮಿಂದಲೇ ನಾನು, ನಿಮ್ಮಿಂದಲೇ ದೇವರು, ನಿಮ್ಮಿಂದಲೇ ಗುರು, ನಿಮ್ಮಿಂದಲೇ ದೇವಸ್ಥಾನ, ನಿಮ್ಮಿಂದಲೇ ಎವ್ರಿಥಿಂಗ್. ನೀವಿದ್ದರೆ ಅದನ್ನ ಫಸ್ಟ್ ನಂಬಿ. ಅಯ್ಯೋ ನಂಬತ್ಕಿಂಗ, ಅಯ್ಯೋ ನನ್ಗೆ ಯಾರು ಇಲ್ಲ, ನಾನಿದ್ದೇನೆ ಅಂದುಕೊಂಡ್ರೆ ಎಲ್ಲ ಗೆಲುವು. ಇವತ್ತು ಆ ರೀತಿ ಅಂದ್ಕೊಂಡು ಹೋಗಿ ಗೆಲುವು ನಿಮ್ಮದು. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ 12ನೇ ಮನೆಯಲ್ಲಿ, ನಿಮ್ಮ ಮನೆಯಲ್ಲೇ ಕುಳಿತಿದ್ದಾನೆ. 12ನೇ ಮನೆ ಅಧಿಪತಿ, ವ್ಯಯಾಧಿಪತಿಯ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ದುಡಿದಿದ್ದು ಸ್ವಲ್ಪ ಖರ್ಚು ಅಷ್ಟೇ, ಅನಗತ್ಯ ಖರ್ಚು. ನೀವು ಸ್ವಲ್ಪ ಬ್ರ್ಯಾಂಡು, ಶುಕ್ರ ಅಷ್ಟಮಾಧಿಪತಿ ಅಲ್ವಾ. ಆಲ್ವೇಸ್ ದಟ್ ಲಕ್ಸುರಿ. ನಿಮ್ಗೆ ಯಾವಾಗ್ಲೂ ದೊಡ್ಡ ಕಾರು, ದೊಡ್ಡ ಬಟ್ಟೆ, ದೊಡ್ಡ ಸೆಂಟು, ಪ್ಲೇನು, ಜೆಟ್ಟು, ಫಾರಿನ್ ಟ್ರಿಪ್ಪು, ಇದೆಲ್ಲ ನಿಮ್ಗೆ ಖರ್ಚು ಮಾಡೋದು ಹೆಂಗೆ ಮಾಡಬೇಕು ಅಂತ ಮೀನ ರಾಶಿಯವ್ರನ್ನ ಕೇಳಿ. ಉಳಿತಾಯ ಹೆಂಗ್ ಮಾಡಬೇಕು ಅಂತ ಕೆಲವು ರಾಶಿ ಇದ್ದಾರೆ. ಆದ್ರೆ ಖರ್ಚಿಂಗೆ ಮಾಡಬೇಕು ಅಂತ ಕಲಿಬೇಕು ಅನ್ನೋದಾದ್ರೆ ನೀವು ಮೀನ ರಾಶಿಯವರ ಹತ್ರ ಕಲಿಬೇಕು. ಉಳಿತಾಯ ಮಾಡೋದಕ್ಕೊಬ್ಬರಿದ್ದಾರೆ, ಎತ್ತಿರೋದಕ್ಕೊಬ್ಬರಿದ್ದಾರೆ. ಏನು ಮಾಡಿದ್ರು, ಎಷ್ಟೇ ದುಡ್ಡು ಕೊಟ್ರು, ಖಜಾನೆ ಅಷ್ಟು ಕೊಟ್ರು ಕೂಡ ಖಾಲಿ ಆಗುವಂತ ಒಂದು ಕೆಲವು ರಾಶಿಗಳಿದ್ದಾವೆ. ಮೀನ ರಾಶಿಗೆ ಆತರ. ಏನ್ ಮಾಡೋಣ, ಹುಟ್ಟುತ್ತಾ ಜನ್ಮತಾ ಮೇಷ ಪಕ್ಕದಲ್ಲಲ್ವಾ, ಕುಜ ನಾವ್ ಯಾರು ಗೊತ್ತಾ, ನಾವ್ ಹಿಂಗ ಗೊತ್ತಾ ಅಂತ ನೀವು ಸ್ವಲ್ಪ ಆಗಿರುತ್ತೆ. ಹಂಗೆ ಆಯ್ತು. ಇವತ್ತು ಆ ತರದಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಿ ಮಾಡ್ಕೊತೀರಿ ಅಷ್ಟೇ. ಮಿಕ್ಕಂತೇನು ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನ ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ.
ಹಲೋ, ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ.